ಕೂತ್ಕೋಬೋದಾ? ನಮಸ್ತೆ. ನಮ್ಮದು ಉತ್ತಮ ಪ್ರೊಡಕ್ಷನ್ ನಮ್ಮ ತಾಯಿ ಹೆಸರು ಇರೋದು. ಮೊದಲ ಸಲ ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಲನಚಿತ್ರದಲ್ಲಿ ಯಾರು ದೈವದಿನರಾಗಿದ್ದಾರೆ ಅವರಿಗೂ, ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಯಾರು ದೈವದಿನರಾಗಿದ್ದಾರೆ, ಹಾಗೂ ಕೊರೋನಾದಲ್ಲಿ ತೀರೋದಂಥ ಪ್ರತಿಯೊಬ್ಬರಿಗೂ 1 ನಿಮಿಷ ಮೌನಾಚರಣೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಮಂಜಣ್ಣ ಅಂತ. ಇಲ್ಲಿರೋ ಸಾಮಾನ್ಯವಾಗಿ ಎಲ್ಲ ಪತ್ರಕರ್ತರು, ಕ್ಯಾಮ್ರಾಮ್ಯಾನು, ಫೋಟೋಗ್ರಾಫರ್ಸ್ ಎಲ್ಲ ನನ್ನ ಸ್ನೇಹಿತರೆ. ಯಾಕೆಂದರೆ 2010ರಿಂದ 2016ವರೆಗೂ ನಾನು ETVಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ನಂತರ ಕಲರ್ಸ್ ಕನ್ನಡ ಆಯಿತು. ನಾನು ಎಂಟರ್ಟೈನ್ ಆಗಿ ಸಪ್ರೇಟ್ ಪ್ರೊಡಕ್ಷನ್ ಹೌಸಿಗೆ ಕೆಲಸಕ್ಕೆ ಹೋದೆ. ಅಲ್ಲಿ ರಿಯಾಲಿಟಿ ಶೋಗಳು ಮಾಡಿಕೊಂಡು ಮುಂದುವರಿದೆ. ಹಾಗಾಗಿ ಸ್ವಲ್ಪ ಕ್ಯಾಮ್ರಾಮನ್ಗಳು ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಮಿಕ್ಕಿತ್ತು ನಮ್ಮ ಮೋಕ್ಷಣ್ಣ ಆಗ್ಬೋದು, ಮನೋಣ್ಣ ಆಗ್ಬೋದು. ಸೊ ಪತ್ರಕರ್ತರು ಎಲ್ಲರೂ ಅವರೇ ಇದ್ದಾರೆ. ತುಂಬ ಖುಷಿ ಆಯಿತು. 10 ವರ್ಷದ ನಂತರ ಮತ್ತೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗ್ತಿದ್ದೀನಿ. ಅದು ನನ್ನ ಪುಣ್ಯ ಅಂತ ಅನ್ನಿಸ್ತು. ಮೊದಲನೇದಾಗಿ ನಾನು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ. ರಾಘವ್ ಪೂಜಾರಿ ಅಂತ, ಮೂಲತಃ ಕುಂದಾಪುರದವರು. ಅವರು ಅವರ ತಾಯಿಯನ್ನ ಕಳ್ಕೊಂಡ ನಂತರ ಅವರ ತಾಯಿಯ ಹೆಸರಲ್ಲಿ ಚಿತ್ರರಂಗಕ್ಕೆ ಅಥವಾ ಉದ್ಯಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಒಂದು ಅದೃಷ್ಟ, ಹಾಗೆ ನನ್ನ ಭಾಗ್ಯ ಕೂಡ. ಈ ಸಂಸ್ಥೆಗೆ ಮತ್ತೆ ಈ ಸಂಸ್ಥೆ ಜೊತೆ ನಿಂತಿರುವಂಥ ಅವರ ಕುಟುಂಬಕ್ಕೆ, ತಂಡದವರಿಗೆ, ಅಣ್ಣ ತಮ್ಮಂದಿರಿಗೆ, ಅತ್ತಿಗೆಯವರಿಗೆ, ಅವರೆಲ್ಲ ಕುಟುಂಬದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಮೊದಲನೇ ದಿನ ಶೂಟಿಂಗ್ ಹೋದಾಗ ಅದು ಯಾವತ್ತೂ ನಾನು ಅದನ್ನು ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮ್ಮ ಚಿತ್ರರಂಗದ ಒಂದು ಟೆಕ್ನಿಷಿಯನ್ ಆಗಲಿ, ಕಲಾವಿದನಾಗಿ ಮನೆಯಿಂದ ಏನೆಲ್ಲ ಸೌಕರ್ಯಗಳನ್ನ ಕೊಡ್ಬೋದು ಅದನ್ನು ಕೊಟ್ಟು ನಮಗೆ ಉಪಚರಿಸಿ ಭಾಳ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಇಂಥ ಒಂದು ಒಳ್ಳೆ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ಬೇಕಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಿ ಇದನ್ನ ನಾವು ನಮ್ಮ ಒಂದು ಶ್ರಮದ ಜೊತೆಗೆ ಅದನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸನ ನಾನು ನಿರ್ವಹಿಸ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಇದು. ಸೊ ಹಾಗಾಗಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಹಿರಿಯರಿದ್ದೀರಿ, ಗುರುಗಳಿದ್ದೀರಿ. ನನ್ನ ಒಬ್ಬ ಒಂದು ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರೋದನ್ನ ನೀವೆಲ್ಲರೂ ಅಭಿನಂದಿಸಿ ನನ್ನ ಸ್ವಾಗತಿಸಿ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ, ಬಯಸಿದ್ದೀನಿ. ನನ್ನ ಇಷ್ಟ ದೇವರು ಗುರುಗಳು ರಾಯರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ಕೂತಿರೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಮುಂದೆ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ಸರ್, ಕ್ಷೇತ್ರಪಾಲ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಒಂದು ದೇವಸ್ಥಾನ ಅಂದ್ರೆ ಒಬ್ಬ ಕಾಯುವಂತಹ ಒಬ್ಬ ಮೂಲಸ್ಥಾನ ಅನ್ನೋದಿದ್ದೇ ಇರುತ್ತೆ. ಅದೇ ರೀತಿ ಒಂದು ಊರಿಗೆ ಒಬ್ಬ ದೈವ, ಒಂದು ಗ್ರಾಮ ದೇವತೆ ಅಥವಾ ಕ್ಷೇತ್ರ ಅನ್ನೋದಿರುತ್ತೆ. ಸೊ ಆ ಒಂದು ಬೇಸನ್ನ ಇಟ್ಕೊಂಡು ಹಂಗಂತ ಇದು ಪೂರ್ತಿ ಯಾವುದೇ ದೇವ ಸಿನಿಮಾ ಅಲ್ಲ, ಆದ್ರೆ ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಸಿನಿಮಾ. ಹೌದು ಸರ್, ಧರ್ಮಸ್ಥಳದಲ್ಲಿ ಹೇಗೆ ಆ ಜಾಗನ ಕಾಯ್ದು ಕಣ್ಣಪ್ಪ ಸ್ವಾಮಿ ಇದೆಯೋ ಅದೇ ತರ ಪ್ರತಿ ಊರಲ್ಲೂ ಒಬ್ಬ ಕ್ಷೇತ್ರಪಾಲ ಇರ್ತಾನೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಊರು ಬರುತ್ತೆ, ಆ ಊರಲ್ಲಿ ಕ್ಷೇತ್ರಪಾಲ ಯಾರು ಅನ್ನೋದೇ ಒಂದು ಕಥೆಯ ಕೋರ್ ಆಗಿದೆ. ಯಾಕೆಂದ್ರೆ ಅದನ್ನ ವ್ಯಕ್ತಿಗೂ ಹೋಲಿಸ್ಬೋದು, ದೇವ್ರಿಗೂ ಹೋಲಿಸ್ಬೋದು. ಸೊ ನಾವಿಲ್ಲಿ ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸಿದ್ಧಾಂತವನ್ನ ಸಮಾಜದ ದೃಷ್ಟಿಕೋನದಲ್ಲಿ, ನಂಬಿಕೆಯ ದೃಷ್ಟಿಕೋನದಲ್ಲಿ, ಧರ್ಮದ ದೃಷ್ಟಿಕೋನದಲ್ಲಿ ಜನಗಳಿಗೆ ಹೇಗೆ ನಾವು ಅದನ್ನ ಎಂಟರ್ಟೈನ್ ಮಾಡ್ಬೋದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್, ಇದು ಕಂಪ್ಲೀಟ್ ಕರಾವಳಿ ಭಾಗ ಜೊತೆಗೆ ಬೆಂಗಳೂರಲ್ಲೂ ಶೂಟ್ ಆಗುತ್ತೆ ಸರ್. ಒಂದು 80% ಕರಾವಳಿ ಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರದಲ್ಲಿ ಶೂಟ್ ಮಾಡ್ತಿದ್ದೀವಿ. ಇನ್ನೊಂದು 20 ಭಾಗ ಬೆಂಗಳೂರಲ್ಲಿ ಶೂಟ್ ಆಗುತ್ತೆ ಸರ್.
ಹೌದು ಸರ್, ಇದು 1990ಯಲ್ಲಿ ಒಂದು 20% ಒಂದು ಫ್ಲಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ. ಅದರಿಂದ ಪ್ರೆಸೆಂಟ್ ಇಯರಾದಲ್ಲಿ ಕಂಪ್ಲೀಟ್ ಒಂದು 80% ಕತೆ ಮೂವ್ ಆಗುತ್ತೆ ಸರ್. ಸರ್, ನಾನು 2010ರಲ್ಲಿ ETVಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಅದಕ್ಕೂ ಮುಂಚೆ ನಾನು ಸಿಟಿ ಕೇಬಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ 2014ರಲ್ಲಿ ಕ್ಯಾಮ್ರಾಮನ್ ಆಗಿ ಪ್ರಮೋಷನ್ ಆಯಿತು. ಅದಾದ ನಂತರ ಕಲರ್ಸ್ ಕನ್ನಡ ಬಂದು ಅಲ್ಲಿ ಈವೆಂಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೂಪರ್ ಮಿನಿ 2, ಬಿಗ್ ಬಾಸ್ ಆಗ್ಬೋದು, ಡ್ಯಾನ್ಸಿಂಗ್ ಸ್ಟಾರ್ ಆಗ್ಬೋದು. ಸೊ ಸೀಸನ್ 7ವರೆಗೂ ಬಿಗ್ ಬಾಸ್ಗೆ ವರ್ಕ್ ಮಾಡ್ತೀನಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಅದಾದ ನಂತರ ರಂಗಭೂಮಿ ಕಡೆ ಹೋದೆ. ರಂಗಭೂಮಿಯಲ್ಲಿ ನಾಟಕಗಳು, ಬರವಣಿಗೆ, ಶಾರ್ಟ್ ಫಿಲ್ಮ್ ಮಾಡೋದು, ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋದು, ಇದನ್ನ ಮಾಡ್ಕೊಂಡು 2018ರಿಂದ ಕಂಪ್ಲೀಟ್ ಸಿನಿಮಾ ಕಡೆ ಬಂದೆ. ಸೊ ಒಂದೆರಡು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ರೀಸೆಂಟ್ ಆಗಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ ಒಂದು ಸಿನಿಮಾ ಬಂತು, ಡಾಲಿ ಧನಂಜಯ ಹೊತ್ತು. ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ ನಾನು ಓನ್ ಸಿನಿಮಾ ಮಾಡಬೇಕು ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕ್ಯಾಮ್ರಾಮನ್ ಆಗಿ ಬಂದಿದ್ರಿಂದ ನನಗೊಂದು ವಿಷನರಿ ಆಗ್ಬೋದು ಅಥವಾ ಒಂದು ಚಿತ್ರಕಥನೆ ಹೇಗೆ ಜನಕ್ಕೆ ತೋರಿಸ್ಬೋದು ಅನ್ನೋ ಒಂದು ಬೇಸಿಕ್ ಐಡಿಯಾ ನನ್ನಲ್ಲಿ ಇದ್ದಿದ್ರಿಂದ, ಜೊತೆಗೆ ನನಗೆ ಬರಹ, ಓದು ಎಲ್ಲ ಬಹಳ ಅಭ್ಯಾಸ ಮತ್ತೆ ಇಷ್ಟ ಕೂಡ. ಹಾಗಾಗಿ ಅದನ್ನ ಜೊತೆಗೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ, ನಾಟಕಗಳನ್ನ ಮಾಡ್ತಾ ನಾನು ಸಿನಿಮಾ ಕಡೆ ಬಹಳ ಒಲವಾಯ್ತು ಸರ್. ಹಾಗಾಗಿ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದು ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ರಾಘು ಸರ್ಗೆ ಮತ್ತೆ ಉತ್ತಮ ಪ್ರೊಡಕ್ಷನ್ಗೆ ಸರ್. ಸರ್, ಇದರಲ್ಲಿ 3 ಸೀಕ್ವೆಲ್ ಸಾಂಗ್ಸ್ ಬರುತ್ತೆ, ಒಂದು ಲವ್ ಸಾಂಗ್ ಬರುತ್ತೆ ಸರ್. ಅದು ಎಲ್ಲವೂ ಕತೆ ಒಳಗಡೆನೆ ಇರುತ್ತೆ. ಕತೆ ಬಿಟ್ಟು ಆಚೆ ಬರೀ ಮರ ಸುತ್ತಕ್ಕೋಸ್ಕರನೋ ಅದು ಎಂಟರ್ಟೈನ್ಗೋಸ್ಕರನೋ ಸಾಂಗ್ ಇಲ್ಲೂ ಇಲ್ಲ. ಇದು ಸೀಕ್ವೆಲ್ ಅಲ್ಲಿ ಬಂದು ಹೋಗುತ್ತೆ ಸರ್, ಅಷ್ಟು ಸಾಂಗ್ಗಳು. ಸರ್, ಇವಾಗ ಒಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ, 20% ಶೂಟ್ ಆಗಿದೆ, ಇನ್ನೊಂದು 80% ಇದೆ. ಅದು ನಾವು ಡ್ರೈ ಟೈಮ್ ಇತ್ತು ಇವಾಗ, ಅಂದ್ರೆ ಬೇಸಿಗೆಯಲ್ಲಿ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡೋದಿತ್ತು. ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಇನ್ ಕಂಪ್ಲೀಟ್ 80% ಪ್ರೆಸೆಂಟ್ ಆಗಸ್ಟ್ ಅಲ್ಲಿ ಶೂಟ್ ಹೋಗ್ತಿದೀವಿ. ಇವಾಗ ಕಂಪ್ಲೀಟ್ ಮಳೆ ಇರೋದ್ರಿಂದ ಜೂನ್ ಜುಲೈಲಿ ನಮಗೆ ಶೂಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಮುಗಿಸೋ ಪ್ಲಾನ್ ಇದೆ ಸರ್. ಸರ್, ಕಲಾವಿದರು ಮುಖ್ಯವಾಗಿ ನಮ್ಮ ರಾಘವರಾಮನ್ ಕೊಪ್ಪರ್ ಸರ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ನಮ್ಮ ಬಲರಾಜ್ ಭಟ್ ಸರ್ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಆಮೇಲೆ ಅದ್ವಿಕಾ ಶೆಟ್ಟಿ ಅಂತ ಮಂಗಳೂರಲ್ಲಿ DKD ಡ್ಯಾನ್ಸ್ ಅಲ್ಲಿ ತುಂಬಾ ಹೆಸರು ಮಾಡಿದಂತ ಹುಡುಗಿ, ಅವರು ಪಾತ್ರದಲ್ಲಿದ್ದಾರೆ. ಆಮೇಲೆ ನಮ್ಮ ಹೀರೋ ರಾಘವ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಗೌತಮಿ ಗೌಡ ಅಂತ ನೀವೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ, ಅವರು ಕಮ್ ಬ್ಯಾಕ್ ಆಗ್ತಿದ್ದಾರೆ. ಸೊ ಇನ್ನು ತುಂಬಾ ಜನ ಇದ್ದಾರೆ ಸರ್. ಸರ್, ಕ್ಯಾಮ್ರಾಮನ್ ಇಲ್ಲಿದೆ ನಮ್ಮ ಹಳೆ ಹುಲಿ. ಇಲ್ಲ ಸರ್, ಅದು ನಾನು ಕೆಲವೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅವರಿಗೆ. ನಿಮ್ಗೆ ಗೊತ್ತಿರ್ಬೇಕು, ಮುಂಚೆ ಇದ್ದವರು, ಹಾಗಾಗಿ ಈ ಪ್ರಶ್ನೆ ಕೇಳ್ತಿದ್ದೀರಾ ಅನ್ಕೋತೀನಿ. ಸೊ ಅವರು ಆ ಸೀಕ್ವೆಲ್ ನ ಆಗಲ್ಲ ಅಂತ ಹೇಳಿದ್ರು, ನನಗೆ ಕಷ್ಟ ಆಗುತ್ತೆ ಸರ್ ಅದು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರೊಡಕ್ಷನ್ ರೆಡಿ ಇದೆ, ನಾನು ಆಸ್ ಎ ಡೈರೆಕ್ಟರ್ ರೆಡಿ ಇದ್ದೀನಿ, ಕ್ರಿಯೇಟ್ ಮಾಡ್ಬೇಕು ಆ ಸೀಕ್ವೆಲ್ ಅಂದಾಗ ಅದೆಲ್ಲೋ ನಮ್ಮ ಪ್ರೊಡ್ಯೂಸರ್ಗೆ ಇವ್ರು ಯಾಕೆ ಆಗಲ್ಲ ಅಂತಿದ್ದಾರೆ, ಆ ನೆಗೆಟಿವಿಟಿ ಬರಬಾರ್ದು ನಮ್ಮ ಸಿನಿಮಾದಲ್ಲಿ, ಆಗಲ್ಲ ನಾನು ಮಾಡ್ತೀನಿ ಅಂತ ಇರಬೇಕು. ಸೊ ಹಾಗಾಗಿ ಅದು ನಮ್ಮ ಜೊತೆ ಯಾರು ಪಾಸಿಟಿವ್ ಆಗಿ ವರ್ಕ್ ಮಾಡಕ್ ಬರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ರು. ಹಾಗಾಗಿ ನಮ್ಗೆ ನವೀನ್ ಸರ್ ಸಿಕ್ಕಿದ್ರು. ತುಂಬಾ ಅದ್ಭುತವಾದ ತಂತ್ರಜ್ಞ ಅಂತ ಹೇಳ್ಬೋದು ಸರ್. ನಾನು ಕೇಳಿ ಶಾರ್ಟ್ ನ ಅದ್ರ ಎಡಿಟರ್ಸ್ ಕೊಟ್ಟಿದ್ದಾರೆ, ಲೈಟಿಂಗ್ ಆಗ್ಲಿ, ಶಾರ್ಟ್ ಕಂಪೋಸಿಷನ್ ಆಗ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ನನ್ಗೆ ಒಬ್ಬ ಹೊಸ ನಿರ್ದೇಶಕನಾಗಿ ಇಷ್ಟು ಸಪೋರ್ಟ್ ಸಿಗ್ತಿದೆ ಅಂತ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಾನು ಇವಾಗ ವೇದಿಕೆಯಲ್ಲಿ ನಮ್ಮ ರಾಘವ್ ಸರ್ಗೆ ಕೊಡ್ತೀನಿ. ನಾನು ಹೋಟೆಲ್ ಉದ್ಯಮದಿಂದ ಬಂದಿದ್ದು. ನಾನು 96 ಅಲ್ಲಿ ಬೆಂಗಳೂರಿಗೆ ಬಂದೆ. 96 ಇಂದ ಒಂದು 2 ವರ್ಷ ನಾನು ಬೆಂಗಳೂರಲ್ಲಿದ್ದು ಮತ್ತೆ ಪುನಃ ಊರಿಗೆ ಹೋದೆ. ಸ್ವಲ್ಪ ರಿವರ್ಸ್ ಹಾಕೊಳ್ಳಿ. ಅದು ಗೆಟಪ್ಗೆ ಅದಕ್ಕೋಸ್ಕರ ರಿವೀಲ್ ಹಂಗಿರ್ಲಿ ಗೆಟಪ್ ಕಾಣಿಸ್ಬಾರ್ದು ಅಂತ ಹಂಗಿರ್ಲಿ ಮಾತಾಡಿ. ಹಾಗೆ ನಾನು ಫಸ್ಟ್ ಸಿನಿಮಾ ಅಂತ ಬಂದ್ರೆ ನಂದು 13 ಮೂವಿ. ನರೇಂದ್ರ ಬಾಬು ಅವರು ನನಗೆ 13 ಮೂವಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅದು 2023-24 ಬಂದಿರ್ತದೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ನಾನು ಲೀಡಿಂಗ್ ರೋಲ್ ಮಾಡಿರ್ತೀನಿ. ಹಾಗೆ ನನಗೆ ತುಂಬಾ ಆಫರ್ಗಳು ಬರ್ತದೆ. ನಾನು ಹೋಗಿರಲ್ಲ, ಏನೋ ಒಂದು ಮಾಡುವ ಅಂತ ಹೀಗೆ
ಕಥೆನ ಹುಡ್ತಾ ಇರ್ತೀನಿ. ನನಗೆ 2024ರಲ್ಲಿ ಒಬ್ಬ ಕಾಲ್ ಮಾಡಿ ನನಗೆ ಒಂದು ಕತೆ ಇದೆ ಅಣ್ಣ, ಒಂದು ಮಾಡಿಸ್ಕೊಡಿ ಅಂತ ಹೇಳ್ತೀನಿ ಊರ್ನು. ಆವಾಗ ನಾನು ಆ ಕತೆ ಕೇಳ್ತೀನಿ, ಕತೆ ಕೇಳಿ ಅವನೊಂದು ಲೈನ್ ಹೇಳಿರ್ತಾನೆ. ಲೈನ್ ಹೇಳಿದಾಗ ಇದನ್ನು ಡೆವಲಪ್ಮೆಂಟ್ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ. ಅಣ್ಣ ನನಗೇನು ಗೊತ್ತಿಲ್ಲ, ನಾನು ನಿಮ್ಗೊಂದು ಕತೆ ಲೈನ್ ಹೇಳಿದ್ದೀನಿ, ಇದನ್ನು ಯಾವ ರೀತಿ ಮಾಡ್ತೀರ ಅಂತ ಹೇಳಿದಾಗ ನಾನು ತುಂಬ ಕಡೆ ಹೋಗಿದ್ದೆ. ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋದರೆ ಬಜೆಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರು, ಆದರೆ ನೀವು ಆ ಥರ ಕೇಳಿಲ್ಲ, ಸಿನಿಮಾ ಮಾಡುವ ಅಂತ ಹೇಳಿದ್ರು ಅಂತ. ಈಗ ನಾವು ಮಾತಾಡುವಾಗ ಅದು ತಾಯಿ ಸೆಂಟಿಮೆಂಟ್ ಇತ್ತು ಮತ್ತು ಊರಿಗೆ ಸಂಬಂಧಪಟ್ಟಿದ್ದಿತ್ತು. ನಾನೊಂದು ವರ್ಷ 2025ರಿಂದ 20 ನವೆಂಬರ್ ತನಕ ಅದನ್ನು ಎಷ್ಟು ಜನ ಬೇಕು ಅಂದ್ಬಿಟ್ಟು ಊರಿನಲ್ಲೇ ಕುಂದಾಪುರದಲ್ಲಿ ಅದಕ್ಕೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ರೆಡಿ ಮಾಡಿದೆ. ಕಡೆಗೆ ನರೇಂದ್ರ ಬಾಬು ಅವ್ರ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು ನರೇಂದ್ರ ಬಾಬು ಅವ್ರ ಕಡೆಯಿಂದ ನರೇಂದ್ರ ಬಾಬು ಅವರು ಪಲ್ಲಕ್ಕಿ ಇವ್ರ ಹತ್ರ ಮಾಡ್ಸೋಣ ಅಂದ್ಕೊಂಡೆ. ಆ ಹುಡುಗಂಗೂ ಮತ್ತೆ ಅವರಿಗೂ ಕ್ಲಾಶ್ ಆಗಿ ಅಣ್ಣ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ಗೆ ಗೊತ್ತೇನಪ್ಪ ಅಂತ ಕೇಳ್ತೀನಿ, ಹೌದು ಅಂತಾನೆ. ಆ ನಂಬಿಕೆ ಮೇಲೆ ಅವನ್ನ ಮುಂದೆ ಬಿಟ್ಟು ನಾನು ಮಾಡುವಂತೀನಿ. ನಾವು ಡಿಸೆಂಬರ್ 8ಕ್ಕೆ ಮುಹೂರ್ತ ಮಾಡ್ತೀನಿ ಆನೆಗುಡ್ಡಿಯಲ್ಲಿ. ದೈವದ ಆಶೀರ್ವಾದದಿಂದ ಅಲ್ಲಿ ಯಾರಿಗೂ ಕಾಂತಾರದ ನಂತರ ಅಲ್ಲಿ ಯಾರಿಗೂ ಕೊಟ್ಟಿರಲ್ಲ ಮುಹೂರ್ತಕ್ಕೆ. ದೈವ ಬಲದಿಂದ ನನಗೆ ಮುಹೂರ್ತಕ್ಕೆ ಕೊಟ್ಟಿರ್ತಾರೆ, ಒಳ್ಳೆ ರೀತಿ ಮುಹೂರ್ತ ಆಗತ್ತೆ ಅಲ್ಲಿ. ನಂತರ ಮಾಡಿ 1 ವಾರ ಶೆಡ್ಯೂಲ್ ನೋಡ್ತೀನಿ, ಕಥೆನೇ ಅವನಿಗೆ ಡೈರೆಕ್ಷನ್ನೇ ಬರ್ತಾ ಇಲ್ಲ ಇತ್ತು. ಆವಾಗ ನನಗೆ ಇಂಟ್ರೊಡ್ಯೂಸ್ ಆಗಿದೆ ಇವರು. ಅವನಿಗೆ ಡೈರೆಕ್ಷನ್ ಬರಲ್ಲ ಅಂದ್ಬಿಟ್ಟು ಆ ಹುಡುಗ ಏನ್ ಮಾಡ್ತಾನೆ, ಜಗದೀಶ್ ಅವ್ರನ್ನ ಕಸಿರ್ತಾರೆ. ಜಗದೀಶ್ ಅವರಿಗೆ ಅಲ್ಲಿ ನಾನು ನೋಡಿದಾಗ ಜಗದೀಶ್ ಅವರದ್ದು ಆ ಒಂದು ಡೈರೆಕ್ಷನ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಇವನಿಗೆ ಆಕ್ಷನ್ ಗೊತ್ತಿಲ್ಲ, ಕೊಟ್ಟು ಗೊತ್ತಿಲ್ಲ. ನಾನು 1 ವಾರ ಶೂಟಿಂಗ್ ಮಾಡಿ ನನಗೆ ತುಂಬಾ ಲಾಸ್ ಆಗುತ್ತೆ ಅಲ್ಲಿ. ಯಾಕಂದ್ರೆ 1 ವರ್ಷದಿಂದ ನಾನು ಅದನ್ನ ಪ್ರೊಸೆಸ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನೆಲ್ಲ ಬೇಕು ಸವಲತ್ತುಗಳು ಕೊಟ್ಟಿರ್ತೀನಿ, ಎಷ್ಟೆಲ್ಲ ಬೇಕು ಎಲ್ಲ ರೀತಿ. ನಾನು ಊರಲ್ಲಿ ನಾನೊಂದು 6 ತಿಂಗಳು ಮನೆ ಮಾಡಿಕೊಟ್ಟು ಒಂದು 10 ಜನ ಅವ್ರಿಗೆ ಟೆಕ್ನಿಷಿಯನ್ಗೆ ಎಲ್ಲರಿಗೂ ಅಲ್ಲಿ ಮನೆ ಮಾಡಿಕೊಟ್ಟು ನಾನು 1 ವರ್ಷದಿಂದ ಅದ್ರ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ನಂತರ 8ನೇ ತಾರೀಕಿಗೆ ಮುಹೂರ್ತ ನೋಡಿದಾಗ 1 ವಾರ ಶೆಡ್ಯೂಲಲ್ಲಿ ನನಗೆ ಇಷ್ಟ ಆಗಿಲ್ಲ. ಕಡೆಗೆ ಅದು ಬೇಡ ಅಂತ ಹೇಳಿ ಅವನ ಕಥೆನ ನೋಡಿದೆ. ಅವನು ಹೇಳ್ತಾನೆ, ಅಣ್ಣ ನಾನೇ ಡೈರೆಕ್ಷನ್ ಮಾಡಬೇಕು ಅಂತಾನೆ. ಸ್ವಲ್ಪ ಮನಸ್ತಾಪಗಳಾಗಿ ನಾನು ನಿನಗೆ ಬರೋದಿಲ್ಲ, ಆವಾಗ ಜಗದೀಶ್ ಮಂಜುವಣ್ಣ ನನ್ನ ಜೊತೆ ಹಾಕು, ನಿನ್ಗೆ ಏನು ಬೇಕು ಅಂತ ನಾನು ಕೇಳಿದಾಗ ಹೇಳ್ತೀನಿ, ಇಲ್ಲ ಅಣ್ಣ ನನಗೆ ಡೈರೆಕ್ಷನ್ನೇ ಮಾಡ್ಬೇಕು ನಾನು, ಇಲ್ಲ ಅಂದ್ರೆ ನಾನು ಕತೆ ಕೊಡಲ್ಲ ಅಂತಾನೆ. ನನಗೆ 1 ವಾರ ಶೂಟಿಂಗ್ ಮಾಡಿ 1 ವರ್ಷ ನಾನು ಕಷ್ಟಪಟ್ಟಿರ್ತೀನಿ, ಇನ್ನೇನು ಮಾಡೋದು ಅಂತ ಬೇಜಾರಾಗಿ ಹೋಗಿರುತ್ತೆ ನನಗೆ. ಆವಾಗ ಜಗದೀಶ್ ಮಂಜಣ್ಣವ್ರಿಗೆ ನಾನು ಹೇಳ್ತೀನಿ, ಏನು ಮಾಡೋಣ ಕೇಳ್ತೀನಿ. ಅವ್ರು ಹೇಳ್ತಾರೆ, ನನ್ನ ಹತ್ರ 3 ಕತೆ ಇದೆ ಮಾಡೋಣ ಅಂತಾರೆ. ಇಲ್ಲ ನನಗೆ ಊರಿನ ಕತೆ ಬೇಕು, ನನ್ನ ಊರಿನ ಕತೆ ಬೇಕು ಅಂತೀನಿ. ಇಲ್ಲ ಅಂದ್ರೆ ಬೇಡ, ಆದ್ರೆ ನನ್ನ ಊರಲ್ಲಿ ನನಗೆ ಒಂದು ಗೌರವ ಇದೆ, ನಮ್ಮ ತಾಯಿ ಹೆಸರು ಬೇರೆ ಮುತ್ತಮ್ಮ ಪ್ರೊಡಕ್ಷನ್ ಅಂತ, ನನ್ನ ತಾಯಿ ಹೆಸರಲ್ಲಿ ತಾಯಿ ನೆನಪಿ ನಾನು ಬಂದಿರ್ತೀನಿ, ನಾನು ಮಾಡಲೇಬೇಕು ಅಂತ ನನಗೊಂದು ಆಸೆಯಿಂದ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶೋಕಿ ಇಲ್ಲ, ಖುಷಿಯಿಂದ ಬಂದಿದ್ದೀನಿ. ಸಮಾಜಕ್ಕೆ ನಾನು ಕೊಡಬೇಕು ಅನ್ನೋದು ನಾನು ಅವ್ರಿಗೆ ಹೇಳಿದಾಗ ನಾವು ಮಿಡ್ನೈಟ್ ತುಂಬಾ ಡಿಸ್ಕಸ್ ಮಾಡಿರ್ತೀನಿ. ನಾನು 1 ವಾರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಆ ಟೆನ್ಷನ್ ಅಲ್ಲಿ ಕತೆ ಏನ್ ಮಾಡೋದು, ಅವನ ಕತೆ ಅದು ಅಂದ್ರೆ ಮೊದಲು ಡೆವಲಪ್ಮೆಂಟ್ ಮಾಡಿರೋದು ನಾನು 1 ವರ್ಷ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೆ ಬೇಕಾದ ಹಣ ಎಲ್ಲ ಖರ್ಚು ಮಾಡಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಿಮ್ದೇ ಏನೋ ಕತೆ ಇದ್ರೆ ಹೇಳಿ ಅಂತ ಹೇಳ್ತಾರೆ. ನಾನು 1 ಲೈನ್ ಕತೆ ನಮ್ಮೂರಿನ ಬಗ್ಗೆ ಒಂದು ಹೇಳ್ತೀನಿ. ನಮ್ದು ಏನಿದೆ ಜೈನರ ಕಾಲದ್ದು ಬ್ರಿಟಿಷರ ಕಾಲದ್ದು ಏನಿದೆ ಅಲ್ಲಿ ಒಂದು ನಮ್ದು ಊರಿದ ಒಂದು ವಿಶೇಷವಾಗಿದ್ದನ್ನು ಹೇಳ್ತೀನಿ ಸರ್. ಆಮೇಲೆ ನಿಮ್ದು ಹೇಳಿ ಅಂತಾರೆ. ನಾನು ಈ ತರ ಬಂದೆ, ಹೊಟ್ಟೆಪಾಡಿಗಂತ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಕಳಿಸಿದ್ರು ಊಟಕ್ಕಂತ. ಇದೆಲ್ಲ ಹೇಳಿದಾಗ ಸರ್ ಇದೇ ಚೆನ್ನಾಗಿದೆ, ಇದೇ ಸ್ಟೋರಿ ಮಾಡ್ತೀನಿ ಸರ್ ನಾನು ಅಂತ ಹೇಳಿ ತುಂಬಾ ಟೈಮ್ ತಗೊಂಡು 4 ತಿಂಗಳು ಅವರು ಹಗಲು ಕಷ್ಟಪಟ್ಟದು ಒಂದು ಒಳ್ಳೆ ಅದಕ್ಕೊಂದು ಲೈನ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಸಲ ಬಂದು ಹೇಳ್ತಾರೆ ಇಷ್ಟ ಆಯ್ತು ಅಂತೀನಿ, ನೆಕ್ಸ್ಟ್ ಬಂದು ಹೇಳ್ತಾರೆ ನಾನು ಏನ್ ಎನ್ಸ್ಕೊಂಡಿದೀನಿ ಅದಕ್ಕಿಂತ 1 ಹೆಜ್ಜೆ ಮೇಲೆ ಹೋಗಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಖುಷಿಯಾಗಿ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸರ್ ನಾವು ರೆಡಿ ಅಂತ ಹೇಳ್ಬಿಟ್ಟು 4 ತಿಂಗಳು ಅವ್ರು ಕಷ್ಟಪಟ್ಟು ಆ ಕಥೆಯನ್ನು ಹಣೆಯೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು. ನಿಜವಾಗ್ಲೂ ದೈವ ಫಲ ಅನ್ಕೊಳ್ತೀನಿ. ಆ ಕತೆ ಹೋಗ್ಲಿಕ್ಕೂ ಈ ಸಿಕ್ಲಿಕ್ಕೂ ನನ್ಗೊಂದು 20-25 ಲಕ್ಷ ಲಾಸ್ ಆಗಿರುತ್ತೆ. ನನ್ನ ತಲೆ ಕೆಸ್ಕೊಂಡ್ರಲ್ಲ, ಇಷ್ಟು ಒಳ್ಳೆ ಕತೆ ನನ್ನ ಊರಿದೆ ನಂದೇ ಸಿಕ್ತಲ್ಲ ಅಂತ ಏನೋ ದೈವ ಫಲ ಅಂತ ನಾನು ಅನ್ಕೊಂಡು ಅವ್ರಿಗೆ ಕೊಟ್ಟು ತುಂಬಾ ಚೆನ್ನಾಗಿ ಹಣದಿದ್ರು, ಅದನ್ನು ಚಂದ ಮಾಡಿದ್ರು. ಹೀಗೆ ಕಡೆಗೆ ಒಂದು ಒಳ್ಳೆ ಟೀಮ್ ಕೊಟ್ಟು ಅಂತ ಅವರಿಗೆ ನಾನು ಎಲ್ಲ ಅವರಿಗೆ ಹೇಳಿದೆ, ಇಷ್ಟು ಬಜೆಟ್ ಇದೆ, ಇಷ್ಟರಲ್ಲಿ ಮಾಡುವ, ಚಂದ ಮಾಡುವ ಅಂತ ಹೇಳಿದೆ. ಅವ್ರು ತುಂಬಾ ಹಣದು. ಆಮೇಲೆ ದೇಶಪಾಂಡೆ ಸರ್ ಅವರು ಜೊತೆ ಮಾತಾಡಿ, ಬಾಲರಾಜ್ ಜೊತೆ ಅವ್ರು ಮಾತಾಡಿ
ಎಲ್ಲ ಹಿರಿಯ ಕಲಾವಿದರ ಹತ್ರ ನಾವು ಮಾತಾಡಿದ್ವಿ. ಎಲ್ಲರೂ ನಮಗೆ ಒಂದು ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನೋ ಅಂದ್ಕೊಂಡ್ವಿ ಅವ್ರ ಬಜೆಟ್ ಎಲ್ಲೋ ಇದೆಯಾ ಅಂತ. ಆದ್ರೆ ನಮ್ಮ ಅವ್ರು ಒಂದು ಕತೆ ಕೇಳ್ಬಿಟ್ಟು ಸರ್ ನೀವೇನ್ ಕೊಡ್ತೀರಾ ಅಂತ ಕೇಳಿದ್ರು. ನಿಜವಾಗ್ಲೂ ಇವತ್ತು ಅವ್ರು ಬಂದಿಲ್ಲ, ಶೂಟಿಂಗ್ ಅಲ್ಲಿ ಇದ್ದಾರೆ. ದೇಶಪಾಂಡೆ ಸರ್, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಬಾಲರಾಜೋಡಿ ಅವರು ನನ್ನ ಜೊತೆ ಯಾವ ತರ ನಿಂತ್ಕೊಂಡಿದ್ರಂತೆ ತುಂಬಾ ಖುಷಿ ಆಗತ್ತೆ. ಹಾಗೆ ನಮ್ಗೆ ಇಡೀ ಚಿತ್ರ ತಂಡ, ಎಲ್ಲಾ ಟೆಕ್ನಿಷಿಯನ್ ಅವರು ಪ್ರತಿಯೊಬ್ರು ಅಷ್ಟೇ ಅಷ್ಟು ಅದ್ಭುತವಾಗಿ ನನಗೆ ಒಬ್ಬ ಹೊಸಬನಾಗಿ ನನಗೆ ಬಂದಿದ್ದು ಕಾಣಿಸಿಲ್ಲ, ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ರು. ಹೀಗಾಗಿ ಅವರಿಗೆ ನಾನು ಫಸ್ಟ್ ನಮ್ಮ ಜಗದೀಶ್ ಅವರಿಗೆ ಜೊತೆ ಹೇಳ್ಬೇಕು. ಇದ್ರ ಮೊದಲು ನನಗೆ ಫಸ್ಟ್ ಕತೆ ತಗೊಂಡೋಗಿದ್ದೆ ನಮ್ಮ ಅಣ್ಣ ಹತ್ರ. ನೀವು ಮಾಡಿ ಅಧ್ಯಕ್ಷರೇ, ನಿಮ್ಮ ಹತ್ರ ಆಗತ್ತೆ ಮಾಡಿ ಅಂತ ನನಗೆ ನಿಜವಾಗ್ಲು ಅವರೇ ನನಗೆ ಫಸ್ಟ್ ಸಾಥ್ ಕೊಟ್ಟು ನಿಜವಾಗ್ಲೂ ಜೊತೆಗೆ ನಿಮ್ಗೆ ಏನ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂದಾಗ, ಅಣ್ಣ ಸ್ವಲ್ಪ ದುಡ್ಡು ಹಾಕಿ ಅಂತ ಹೇಳಿದೆ. ನಾನು ಹಾಕ್ತೀನಿ ಅಧ್ಯಕ್ಷ, ನಿಮ್ಗೆ ಯಾಕೆ ಮಾಡಿ ಅಂತ ಹೇಳಿದಾಗ ಫಸ್ಟ್ ಕತೆ ಮಾಡಿದಾಗ ಆವಾಗ ಇವ್ರ ಕತೆ ಕೇಳ್ತಾರೆ, ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತಾರೆ. ಅವಾಗ ಅವನ ಹತ್ರ ಹೇಳ್ತೀನಿ ನಾನು ಒಂದು ಅದೇ 6 ತಿಂಗಳಿಂದ 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ನೆಕ್ಸ್ಟ್ ಅದು ಆ ಥರ ಆಗುತ್ತೆ. ಇವ್ರಿಗೆ ನನಗೆ ಹೇಳಿರಲ್ಲ, ನೆಕ್ಸ್ಟ್ ನಮ್ದು ಆ ಥರ ಆದಾಗ ಅವ್ರಿಗೆ ಹೇಳಿದೆ, ನೆಕ್ಸ್ಟ್ ಅಣ್ಣಂಗೆ ಹೇಳಲೇ ಇಲ್ಲ. ಆದ್ರೆ ಅಣ್ಣ ಹೇಳಿದ್ದಾರೆ ನಿಮ್ ಜೊತೆ ನಾನಿದ್ದೀನಿ ಅಂತ. ಏನೇ ಸಪೋರ್ಟ್ ಬೇಕು ನನಗೆ ಕೊಡ್ತೇವೆ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಇನ್ನೊಬ್ರು ಇದ್ದಾರೆ ತಾಯಿ ಸ್ಥಾನದಲ್ಲಿ ಅನುರಾಧ ಮೇಡಮ್, ಅವ್ರು ತುಂಬಾ ನಮ್ಗೆ ಏನೇ ಆಗ್ಲಿ ನಾನು ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ಅವ್ರು ನೆಕ್ಸ್ಟ್ ಕಂಪ್ನಿ ಕಡೆ ಬಿಜಿ ಹೋಗ್ತಾರೆ, ನಾನು ಶೂಟಿಂಗ್ ಕಡೆ ಬರ್ತೀನಿ. ಅದೇ ರೀತಿ ನಮ್ಮ ಅಣ್ಣ ಆಗ್ಲಿ ನಂದಕುಮಾರ್ ಅಂತ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಅತ್ತಿಗೆ ಇದ್ದಾರೆ, ಮತ್ ಮನೆಯವರೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ತುಂಬ ಜೊತೆ ನಿಂತ್ಕೊಂಡು ಏನೇ ಬೇಕು ನಿಮ್ಗೆ ಸಪೋರ್ಟ್ ನಾನು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ತನಕ ನಾವು ಬಂದಿದ್ದೀವಿ. ನಾವು ನಿಮ್ಮ ಹತ್ರ ಕೇಳೋದಷ್ಟೇ, ಮಾಧ್ಯಮದವ್ರ ಹತ್ರ ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಬೇಕು. ನಾವಪ್ಪ ಹೋಟ್ಲಲ್ಲಿಂದ ಬಂದಿದ್ದೀನಿ 96ರಲ್ಲಿ 10ನೇ ವರ್ಷಕ್ಕೆ ನಾನು ಬೆಂಗಳೂರಿಗೆ, ಆವತ್ತಿಂದ ಹೋಟ್ಲು ಲೋಟ ತೊಳೆಯಕ್ಕೆ ಬಂದವನು. ಇವತ್ತೇನೋ ಒಂದು ಆಸೆ ಇದೆ ಅಂದ್ರೆ 4 ಜನ ಒಳ್ಳೇದು ಮಾಡೋಣ ಅಂತ. ಅದನ್ನ ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಬೇಕು. ಮಾಧ್ಯಮದವರು ದಯವಿಟ್ಟು ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಇಲ್ಲ ಸರ್, ಸದ್ಯ ಫುಲ್ ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ನಾನು ಓದಿ, ಮೊದಲ ಸಲ ಸ್ಕ್ರಿಪ್ಟ್ ನಾನು ಓದೇ ಇಲ್ಲ, ಅವನ ಮೇಲೆ ನಂಬಿಕೆ ಕೊಟ್ಟೆ. 7ನೇ ಸಲ ನನಗೆ ಅನುಭವ ಆಗಿತ್ತಲ್ಲ, 20 ಲಕ್ಷ ಖರ್ಚು ಮಾಡಿದ್ದೀನಿ, 1 ವರ್ಷ ಟೈಮ್ ಕೊಟ್ಟಿದ್ನಲ್ಲ, ಆ ಅನುಭವ ನನಗೆ ಸಿಕ್ತು. ನೆಕ್ಸ್ಟ್ ಸಿಕ್ಕಿದಾಗ ಪ್ರತಿಯೊಬ್ಬರು ಹೇಳಿದ್ರು, ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವರು ಹರಿಣಿ ಮದನ್ ಇದ್ದಾರೆ, ಅವರೆಲ್ಲ ತುಂಬಾ ಸಪೋರ್ಟ್ ಕೊಟ್ಟರು ನನಗೆ. ಈ ತರ ತಗೊಳ್ಳಿ, ಆಲ್ರೆಡಿ ನೀವು ಈ ತರ ಆಗಿದೆ, ಮೋಸ ಹೋಗಿದ್ದೀರಾ, ಮುಂದೆ ಹೋಗ್ಬಾರ್ದು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕೊಟ್ಟು, ಅಷ್ಟೇ ರೀತಿ ನನಗೆ ಜಗದೀಶ್ ಮಂಜಣ್ಣ ಅವರು ಒಬ್ಬ ಸ್ನೇಹಿತನಾಗಿ ನನಗೆ ಅಷ್ಟು ಸಪೋರ್ಟ್ ಕೊಟ್ಟು, ಸರ್ ನಾನಿದ್ದೀನಿ ಮಾಡುವ, ನನಗೂ ಒಂದು ಮೊದಲ ಸಲ ಬೇಕಿತ್ತು, ನನಗೂ ತುಂಬಾ ಕಥೆಗಳು ಬಂದಿದೆ, ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಈ ಊರಿನ ಒಂದು ನಿಮ್ಮ ಒಂದು ಈ ಸ್ಟೋರಿ ಇದೆಯಲ್ಲ, ಅದು ಜನಕ್ಕೆ ತೋರ್ಸೋಣ ಅಂತ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂದ್ಬಿಟ್ಟು ತುಂಬಾ ಚಂದ ಬಂದಿದೆ ಸರ್. ನನಗೆ ತುಂಬಾ ಖುಷಿಯಾಗಿ ನಾನು ಇದಕ್ಕೆ ಹೋಟೆಲ್ ಉದ್ಯಮ ಸರ್, ನಮ್ದು 5 ಬ್ರಾಂಚ್ ಇದೆ, ನಮ್ಮ ಅಣ್ಣ ತಮ್ಮಂದು ಜೊತೆಯಲ್ಲಿ ಇದ್ದೀವಿ ಸರ್. ಏನು ಇಲ್ಲ ಸರ್, ಏನು ಇಲ್ಲ, ಇದು ನನ್ನ ಊರಿನ ಕತೆ ಸರ್. ಇದು ಇಲ್ಲಿ ಕತೆ ನಮ್ಮ ಹೇಳಿದ್ದಾರೆ, ಏನು ಲೇನ್ ಬಿಟ್ಕೊಬಿಡಿ ಅಂತ, ಇದು ನನ್ನ ಊರಿದು ನಮ್ಮ ಕತೆ ಸರ್. ಇಲ್ಲ ಸರ್, ಅದು ನನ್ನ ಇಲ್ಲ, ಆ ಕತೆಗೆ ಏನೂ ಲಿಂಕ್ ಇಲ್ಲ ಸರ್. ಆ ಕತೆನ ಡೆವಲಪ್ ಮಾಡಿದ್ದೆ ನಾನು ಸರ್. ಟೋಟಲಿ ಏನು ಅವ್ರು ಒಂದು ಲೈನ್ ಹೇಳಿದ್ದಾರೆ, ಪುತಿ ಡೆವಲಪ್ ಮಾಡಿದೆ. ಆದ್ರೆ ಅವನಿಗೂ ನಾನು ನಿನ್ ಕತೆನೇ ಬೇಡ ಅಂತ ಹೇಳ್ದೆ ನಾನು. ಮಂದಾರ ಹೋಟೆಲ್ ಸರ್, ಮಂದಾರ ರೆಸ್ಟೋರೆಂಟ್ ಅಂತ. ಇದು ನಮ್ಮ ಸ್ನೇಹಿತರಿಗೆ ನಮ್ಗೆ ಗೊತ್ತಿರೋದೇ ಸರ್, ಎಲ್ಲ ಹೋಟ್ಲೆಲ್ಲ ಲೈನ್ ಅವರೆಲ್ಲ ಹಾಗೆ ಬರಿತಾ ಇದೆ. ಹೌದು, ನಮ್ಮ ಜೀವನ ನಮ್ಮ ಊರಿಗೆ ಸಂಬಂಧಪಟ್ಟಿ ಸರ್. ಹೋಟ್ಲು ಬಗ್ಗೆ ಏನು ಇಲ್ಲ ಸರ್. ಸರ್ ಥ್ಯಾಂಕ್ ಯು ಸರ್. ಅವರು ಸಿನಿಮಾನ ಬಹಳ ಪ್ರೀತಿಯಿಂದ ಪ್ಯಾಷನ್ ಆಗಿ ಇಟ್ಕೊಂಡು ಚಿತ್ರರಂಗ ಬರಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ನೀವು ನಿಜ ಹೇಳ್ಬೇಕಂದ್ರೆ ಅವರು ನಿರ್ಮಾಪಕರು ಅಂತ ಕೂಡ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಅವ್ರು ಬರೀ ನಟ ಅಂತ ಅಷ್ಟೇ ಹೇಳ್ಕೊತಿದ್ದಾರೆ. ಮುತ್ತಮ್ಮ ಪ್ರೊಡಕ್ಷನ್ ಸಂಸ್ಥೆಯನ್ನ ಹುಟ್ಟಾಕಿ 100 ಜನ ಕೆಲಸ ಕೊಟ್ಟು ಗೆಲ್ಲಬೇಕು ಅನ್ನೋ ಒಂದು ಹಠಾನ ಇಟ್ಕೊಂಡಿದ್ವಿ ಸರ್. ಸೊ ಹಾಗಾಗಿ ನಮ್ಗೇನು ಮೊದಲನೇ ಸಿನಿಮಾ 100 ಕೋಟಿ ಬರಬೇಕು ಅನ್ನೋ ನಾವು ಕನಸು ಆಸೆಗಳನ್ನ ಇಟ್ಕೊಂಡಿಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಈಗ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ತಂಡ ಬಂದು ಒಂದೊಳ್ಳೆ ಪ್ಯಾಷನ್ ಸಿನಿಮಾ ಕೊಡ್ತಿದ್ರಲ್ಲ, ಆ ತಂಡನ ಕಟ್ಟಿ ನಾವು ಸಿನಿಮಾ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹೋರಾಡ್ತೀವಿ ಅಷ್ಟೇ ಸರ್. ಜೊತೆಗೆ ಅವ್ರು ಏನ್ ಕಥೆಯಲ್ಲಿ ಒಂದು ಇಶ್ಯೂ ಹೇಳಿದ್ರಲ್ಲ,
ಅದು ನಿಮಗೆಲ್ಲ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮುಂಚೆ ಈ ಥರದ್ದೆಲ್ಲ ಹೇಳ್ಕೊಂಡು ಬಂದಿದ್ರು. ನಾನು ಅವರು ನನಗೆ ಫೋನ್ ಮಾಡಿ, ಜಗದೀಶ್ ಅವರೇ, ನಾನು ಈ ಥರ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿದ್ದೀನಿ, ನನಗೆ ಡೈರೆಕ್ಷನ್ ಗೊತ್ತಿಲ್ಲ, ಆದರೆ ನೀವು ನಿಮ್ಮ ಕೆಲಸ ನಾನು ನೋಡಿದ್ದೀನಿ, ನನ್ನ ಸ್ನೇಹಿತರು ನಿಮ್ಮ ನಂಬರ್ ಕೊಟ್ಟರು, ದಯವಿಟ್ಟು ಬಂದು ನನಗೆ ಈ ಥರ ಹೆಲ್ಪ್ ಮಾಡಿ ಅಂದಾಗ, ನನಗೆ ಇವ್ರು ಯಾರೋ ಪರಿಚಯ ಇಲ್ಲ ಸರ್. ಕುಂದಾಪುರಕ್ಕೆ ನಾನು ಬಸ್ ಟಿಕೆಟ್, ನನ್ನ ಕೈಯಿಂದನೇ ಬಸ್ ಟಿಕೆಟ್ ಹಾಕೊಂಡು ಹೋಗಿದ್ದು. ನಾನು ಇನ್ನೊಂದು ಸಿನಿಮಾಗೆ MRF ಅನ್ನೋ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರೀತಾ ಇದ್ದೆ, ಅದು ಸದ್ಯದಲ್ಲೇ ಶೂಟಿಂಗ್ ಆಗುತ್ತೆ, ನಿಮಗೆಲ್ಲ ಗೊತ್ತಾಗ್ಬೋದು. ಆ ಟೈಮಲ್ಲಿ ನನಗೆ ಫೋನ್ ಬಂತು, 5 ದಿನ ಮಾತ್ರ ಸ್ಕೆಡ್ಯೂಲ್ ಹಾಕೊಂಡಿದ್ದೀವಿ, ಕುಂದಾಪುರದಲ್ಲಿ ಶೂಟು, ದಯವಿಟ್ಟು ಬನ್ನಿ ಅಂದಾಗ, ಸರಿ 5 ದಿವಸ ಅಲ್ವಾ, ನಾನು ಸ್ಕ್ರೀನ್ ಪ್ಲೇ ಬರೀತಾ ಕೂತಿದ್ದೆ, ಹೋಗಿ ಬರೋಣ ಅನ್ನೋದೇನೋ ಮನ್ಸು ಬಂತು, ಹೋದೆ ಸರ್. ಹೋಗಿ ನೋಡ್ತಿದ್ದು ಯಾರು ಪರಿಚಯ ಇಲ್ಲ. ಇವರು ಆನೆಗುಡ್ಡ ಗಣಪತಿ ದೇವಸ್ಥಾನದಲ್ಲಿ ಮೋಹಕ ಇಟ್ಕೊಂಡಿದ್ರು, ಅಲ್ಲಿ ಅವ್ರ ಪಾಡಿಗೆ ಅವರು ಯಾರು ಅನ್ನೋದನ್ನು ಕೊಡಿಲ್ಲ. ನಾನು ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ಸರ್ ಇಲ್ಲಿ ಡೈರೆಕ್ಟರ್ ಯಾರು ಅಂದಾಗ, ಅವರಲ್ಲಿ ಬ್ಯಾನರ್ ಕಟ್ಟಿಸ್ತಾ ಇದ್ರು ಮುಹೂರ್ತಕ್ಕೆ. ನಾನೇ ಬನ್ನಿ ಅಂತ ಅಂದ್ರು, ಅಷ್ಟೇ ಶೇಖನ್ ಕೊಟ್ಟರು, ನನ್ನ ಪಡೆ ನಾನಿದ್ದೆ. ದಿನ ಪೂರ್ತಿ ಇವತ್ತು ಮುಹೂರ್ತದೆಲ್ಲ ಆಗೋಯ್ತು. ಒಂದು ಚೆನ್ನೈಯಿಂದ ಕ್ಯಾಮ್ರಾ ಟೀಮ್ ಬಂದಿತ್ತು, ಅವ್ರಿಗೆ ಯಾರು ಕ್ಯಾಮ್ರಾಮನ್ನು, ಯಾರು ಫೋಕಸ್ ಬ್ಲರು, ಯಾವ ಕ್ಯಾಮ್ರಾ, ಏನೂ ಗೊತ್ತಿಲ್ಲ ಅವ್ರಿಗೆ, ಹೆಂಗ್ ಶೂಟ್ ಮಾಡಿ ಏನೂ ಗೊತ್ತಿಲ್ಲ. ಆಸ್ ಎ ಡೈರೆಕ್ಟರ್ ಆಗಿದ್ರು. ಆಮೇಲೆ ನಾನೇ ನೋಡೋಷ್ಟು ನೋಡಿದೆ, ಇಡೀ ಡೈರೆಕ್ಷನ್ ಟೀಮ್ ಎಲ್ಲರೂ ಕೂಡ ಡೈರೆಕ್ಟರ್ ಆಗಬೇಕು ಅಂತ ನಿಂತಿರೋರೆ, ಯಾರೋ ಅಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೋರ್ಟಲ್ಲಿ ವರ್ಕ್ ಮಾಡಕ್ ಬಂದವರಲ್ಲ. ಇಡೀ ಟೀಮು ನಾನು ಡೈರೆಕ್ಟರ್ ಆಗ್ತೇನೆ ಅನ್ನೋರೇ ಹೊರತು ಕೆಲಸ ಮಾಡಕ್ಕೆ ಯಾರು ಮುಂದೆ ಬರ್ತಿಲ್ಲ ಸರ್. ರಮೇಶ್ ಅಂತ. ಸೊ ಆಗ ನಾನೇನ್ ಮಾಡಿದೆ, ಒಬ್ರು ಲೇಡಿ, ಒಬ್ರು ರಮ್ಯಾ ಅಂತ, ಇವರು ಅಸೋಸಿಯೇಟ್ ಆಗಿ ತಗೊಂಡಿದ್ರು ಅವ್ರನ್ನ, ಅವ್ರ ಹತ್ರ ಹೋಗಿ ಇವತ್ತೇನು ಸ್ಕೆಡ್ಯೂಲ್ ಹಾಕೊಂಡಿದ್ದೀರಾ ಅದು ನನಗೆ ಸೀನ್ ಕೊಡಿ ಅಂತೆ. ಸೀನ್ ಕೊಡ್ರು. ಅವಾಗ ನಾನು ಶಾರ್ಟ್ ಡಿವೈಡ್ ಮಾಡ್ಬಿಟ್ಟು DOP ಹತ್ರ ಕೊಟ್ಟೆ. DOP ಅವ್ರು ತಮಿಳ್, ಅವರು ನನಗೆ ತಮಿಳ್ ಅಷ್ಟು ಬರಲ್ಲ, ಅವ್ರು ಕನ್ನಡ ಅರ್ಧಂಬರ್ಧ ಕನ್ನಡ ತಮಿಳಲ್ಲಿ ಹೇಳಿದ್ರು ನನಗೆ, ಸರ್ ಈ ತರ ಬೆಳಿಗಿಂದ ಕೇಳ್ತಿದ್ದೀನಿ, ಯಾರೋ ಒಂದು ಸೀನ್ ತಂದ್ಕೊಂಡಿಲ್ಲ ನನಗೆ, ತುಂಬಾ ಥ್ಯಾಂಕ್ಸ್ ಸರ್, ನೀವು ನನ್ನ ಜೊತೆ ಸರ್, ನಾನು ಶಾರ್ಟ್ ತಗೊಡ್ತೀನಿ ಸರ್ ಅಂದ್ರು. ಸರಿ ಸರ್ ಆಯ್ತು ಅಂತೇಳಿ ನಾನು ಶಾರ್ಟ್ ಡಿವೈಡ್ ಮಾಡಿದೆ. ಶಾರ್ಟ್ ಎಲ್ಲ ಆಯ್ತು. ಒಂದು ಸೀನು ಸಂಜೆವರೆಗೂ ಕತ್ಲಾಗೋಯ್ತು, ಸೀನ್ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದು ನೈಟ್ ಇವ್ರು ಬಂದು ನನಗೆ ಕೇಳಿದ್ರು, ನೀವೇ ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ, ಇವ್ರು ಯಾರಿಗೂ ಅಷ್ಟು ಗೊತ್ತಾಗ್ತಿಲ್ಲ ಕೆಲಸ ಅನ್ಸುತ್ತೆ, ನೀವು ಆಸ್ ಎ ಕೋಆರ್ಡಿನೇಟರ್ ಬಂದಿದ್ದೀರಾ, ನಿಮ್ಗೆ ಗೊತ್ತು ಅಂತ ಅನ್ನಿಸ್ತಿದೆ, ನಾಳೆಯಿಂದ ನೀವೇ ಇದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿ ಅಂದ್ರು. 5 ದಿನ ನಾನೇ ಶಾರ್ಟ್ ರೆಡಿ ಮಾಡೋದು, ಕಂಪೋಸ್ ಮಾಡೋದು, ಮೈಕ್ ಅವ್ರು ಕೇಳ್ಕೊಟ್ಬಿಟ್ಟು ಸರ್ ಆರ್ಡರ್ ಹೇಳಿ ಅನ್ನೋದು. ಸೊ ಅವ್ರು ಆರ್ಡರ್ ಹೇಳಕ್ ಶುರು ಮಾಡಿದ್ರು. ಆಕ್ಷನ್ ಕಟ್ ಅಷ್ಟೇ ಹೇಳ್ತಿದ್ರು ಅವರು. ಆಮೇಲೆ 5ನೇ ದಿನ ಗೊತ್ತಾಯ್ತು ಅವರು ಒನ್ ಆಫ್ ದಿ ಹೀರೋ ಆಗಿ ಆಕ್ಟ್ ಮಾಡ್ತಾವ್ರೆ ಅದರಲ್ಲಿ ಅಂತ. ಅದುವರೆಗೂ ನನಗೆ ಗೊತ್ತಿಲ್ಲ. ಸೊ ಅವರು ಮೇಕಪ್ ಮಾಡ್ಕೊಂಡ್ರು, ಕಾಸ್ಟ್ಯೂಮ್ ಹಾಕೊಂಡು ಕ್ಯಾಮ್ರಾ ಮುಂದೆ ಬಂದ್ರು, ಅವ್ರಿಗೆ ಆಕ್ಟಿಂಗ್ ಗೊತ್ತಿಲ್ಲ, ಯಾರು ನಿರ್ದೇಶಕರು. ನನಗೆ ಫುಲ್ ಶಾಕ್ ಆಗೋಯ್ತು, ಕತೆ ಕಂಪ್ಲೀಟ್ ಆಗಿಲ್ಲ, ಡೈಲಾಗ್ ಇಲ್ಲ, ಏನೂ ಇಲ್ಲ, ಇವ್ರು ಒನ್ ಆಫ್ ದಿ ಹೀರೋ ಪ್ಲಸ್ ಡೈರೆಕ್ಟರ್. ಸರಿ ಸರ್, ನನಗೆ ದಿನಕ್ಕೆ ಸಂಬಳ ಮಾತಾಡಿದ್ದಾರೆ, 5 ದಿನಕ್ಕೆ ಹೋಗಿದ್ದೀನಿ, ನನ್ನ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ನನ್ನ ಥಾಟ್ ಅಷ್ಟೇ. ಹೋದೆ. 5ನೇ ದಿನ ಆಯ್ತು. ಹಿಂಗೆಲ್ಲ ಆದ್ಮೇಲೆ ಇವ್ರಿಗೆ ಗೊತ್ತಾಗ್ಬೇಕು ಹಣ ಕಳ್ಕೊತಾ ಇದ್ದೀನಿ ನಾನು ಅಂತ. ಪಾಪ ಫುಲ್ ಬೇಜಾರಾಗೋಳು, ಕಣ್ಣೀರ್ ಹಾಕೋದು ಬಾಕಿ ಪ್ರೊಡ್ಯೂಸರು. ರಾತ್ರಿ ಬಂದು ಆನ್ಲೈನ್ ಎಡಿಟರ್ ಕರ್ಸಿದ್ದಾರೆ, ಅವ್ನು ಶಾರ್ಟ್ ಹಾಕಿದ್ರೆ ಒಂದು ಶಾರ್ಟ್ಗೂ ಒಂದಕ್ಕೂ ಸೀನಿಗೂ ಡೈಲಾಗು ಮ್ಯಾಚೇ ಆಗ್ತಿಲ್ಲ. ಆಮೇಲೆ ಇವರು ಇಲ್ಲ ಸ್ಟಾಪ್ ಮಾಡ್ಬಿಡೋಣ, ಶೂಟು ಬೇಡ, ನಾನು ಸುಮ್ಮನೆ ಹಣ ಕಳ್ಕೊತೀನಿ ಅಂತ ಅಂದ್ರು. ಸರಿ ಸರ್ ನಿಮ್ಮ ಇಷ್ಟ ಅಂದೆ. ಪಾಪ ಇವ್ರು ಟಿಕೆಟ್ ಬುಕ್ ಮಾಡಿ ನನ್ನ ಬೆಂಗಳೂರಿಗೆ ಬಸ್ ಹತ್ತಿದ್ರು. ನನ್ಗೆ ಇಲ್ಲಿ ಇವ್ರು ಫೋನ್ ಮಾಡ್ತಿದ್ರು, ನಮ್ದು ಇನ್ನೊಂದು ಸಿನಿಮಾ ಸ್ಕ್ರೀನ್ ಪ್ಲೇ ಬರೀತಿದ್ನಲ್ಲ ಅವರು. ಸರಿ ನಾನು ಬೆಂಗಳೂರಿಗೆ ಬಂದೆ. ಇವರು ಒಂದು ವಾರ ಬಿಟ್ಟು ನನಗೆ ಮೀಟಿಂಗ್ ಕರೆದ್ರು ಸರ್. ಅಲ್ಲಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿವರೆಗೂ ಇದು ಮುಂದೆ ಕಾಂಟ್ರವರ್ಸಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈಗಲೇ ಹೇಳ್ತಿದೀವಿ ಅಷ್ಟೇ. ಸತ್ಯ ಯಾವತ್ತೂ ಸತ್ಯನೇ ಅಲ್ಲ ಸರ್. ಸೊ ಹಾಗಾಗಿ ನಾವು ಯಾರನ್ನು ಹೈಜಾಕ್ ಮಾಡಿಲ್ಲ, ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನೋದು, ನಮ್ಮ ಕೆಲಸ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಸೊ ಈ ತಂಡನ ಕಟ್ಟಿದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ, ಎಲ್ಲರೂ ಒಳ್ಳೊಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸುಂದರನಾಥ್ ಸರ್ ಜೊತೆ ನಾನು ಕೆಲಸ ಮಾಡಿದೆ. ಅವ್ರ ತಮ್ಮ ಕ್ಯಾಮ್ರಾಮ್ಯಾನು. ಅಯ್ಯೋ ಸಾರಿ, ಅದೆಲ್ಲ ದೊಡ್ಡ ಮಾತದು. ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ನಾವು ಗೆಲ್ತೀವಿ ಸರ್. ನಮ್ಮ ಛಾಯಾಗ್ರಾಹಕರು ಅವ್ರ ಬಗ್ಗೆ ಖಂಡಿತ ಮಾತಾಡಬೇಕು, ಅವ್ರಿಗೆ ಕೊಡ್ತೀನಿ ಸರ್. ಕ್ಷೇತ್ರಪಾಲ ಸಿನಿಮಾ ಒಂಥರ ನನಗೆ ಭಾಳ ದಿನ ಆದಮೇಲೆ ಒಂದು ದೊಡ್ಡ ಬಜೆಟ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಆ್ಯಸ್ ಎ ಡೈರೆಕ್ಟರ್ ಹತ್ರ ನಾನು ಕತೆ ಡಿಸ್ಕಷನ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಹಾಗೆ ಬರಬೇಕು, ಹೀಗೆ ಬರಬೇಕಂತ. ಸೊ ಏನೇ ಬರಬೇಕಿದ್ರು ಅದಕ್ಕೆ ತಕ್ಕನಂಥ ಎಕ್ವಿಪ್ಮೆಂಟ್ ಕೊಟ್ಟರೆ ಮಾತ್ರ ಬರೋಕ್ಕೆ ಸಾಧ್ಯ. ಸುಮ್ಮನೆ ಯಾವುದೇ ಸಿನಿಮಾನ ನೋಡಿಕೊಂಡು ಆ ಥರ ಬರಬೇಕು, ಈ ಥರ ಬರಬೇಕಂತ ಹೇಳಿದ್ರೆ ಅದು ಬರಲ್ಲ ಅದು.
ಸರಿ, ನಾನು ಹೇಳಿದೆ ನೈಟ್ ಎಫೆಕ್ಟ್ ಅದೇ ಲೊಕೇಶನ್ ನೋಡಬೇಕಾದ್ರೆ ನೈಟ್ ಎಫೆಕ್ಟ್ಗೆ ಅಂದರೆ ಕೆಳಗಡೆ ಸ್ಟ್ಯಾಂಡೆಲ್ಲ ಲೈಟ್ ಇಟ್ಕೊಂಡ್ರೆ ಸರಿ ಬರಲ್ಲ ಮರದ ಮೇಲೆ. ಅದಕ್ಕೆ ಇಂಡಸ್ಟ್ರಿಯಲ್ ಕ್ರೇನ್ 25,000-30,000 ಬಾಡಿಗೆ ಹೇಳಿದ್ದಾರೆ ಪರ್ ಡೇ. ಸರ್ ನಾನು ಸುಮ್ಮನೆ ಕೇಳಿದೆ ಕೊಡ್ತಾರೋ ಇಲ್ವೋ ನೋಡೋಣ ಅಂತ. ಬಟ್ ನನಗೆ ಅದು ಅದಕ್ಕೊಂದು ಥ್ಯಾಂಕ್ಸ್ ಸರ್. ಯಾಕಂದ್ರೆ ನೆಕ್ಸ್ಟ್ ಶೂಟಿಂಗ್ ನಾನು ಕೇಳ್ತಿದ್ದು ಕೊಡಿ. ಯಾಕಂದರೆ ಆ ನೈಟ್ ಎಫೆಕ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಆಫ್ ನನಗೆ ಆ 2 ಕ್ರೇನ್ ಕೊಟ್ಟಕ್ಕೆ ಆ ಕ್ರೇನ್ಗೆ 30,000 ರೆಂಟ್ ಬರುತ್ತೆ ಪರ್ ಡೇ. ಅದನ್ನೆಲ್ಲ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಕ್ವಿಪ್ಮೆಂಟ್ ಇಲ್ಲದೆ, ಒಳ್ಳೆ ಲೈಟ್ ಇಲ್ಲದೆ, ಅದನ್ನು ಯೂಸ್ ಮಾಡೋ ಗೊತ್ತಿಲ್ಲದ್ರೂ ಆಗಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಡ್ರೋನ್ಗೆ ದೊಡ್ಡ ಇಂಪಾರ್ಟೆಂಟ್ ಲೈಟ್ಸ್. ಯಾಕಂದರೆ ಡ್ರೋನ್ ಹೆಂಗಾದ್ರೂ ಡೇ ಎಫೆಕ್ಟ್ ಮಾಡ್ಕೋಬಹುದು. ನೈಟ್ ಎಫೆಕ್ಟ್ ಆ್ಯಕ್ಚುಲಿ ಚಾಲೆಂಜ್ ಇರೋದೇ ಒಂದು ಸಿನಿಮಾಟೋಗ್ರಾಫರ್ಗೆ ನೈಟ್ ಎಫೆಕ್ಟ್. ಡೇ ಎಫೆಕ್ಟ್ ಅದು ಹೆಂಗೋ ಇದು ಮಾಡ್ಕೋಬಹುದು. ನೈಟ್ ಎಫೆಕ್ಟ್ ಒಂದು ಚಾಲೆಂಜ್ ಇರುತ್ತೆ. ಒಂದು ಮೂಡ್ ಕ್ರಿಯೇಟ್ ಮಾಡಬೇಕಂದ್ರೂ ಸಿನಿಮಾಗೆ ತುಂಬ ಚಾಲೆಂಜ್ ಆಗಿರುತ್ತೆ. ಸೊ ಈಗ ಒಂದು ನಾನು ಮೊನ್ನೆ 12 kg ಲೈಟ್ ಕೇಳಿದೆ ಪಾರು, ಅದನ್ನು ಕೊಡಿಸಿದ್ರು. ನೆಕ್ಸ್ಟ್ 18 kg ಕೇಳೋಣ ಅಂತ ಇದ್ದೀನಿ. ಯಾಕಂದರೆ ಇನ್ನೊಂದು ಚೂಟ್ ಇರಲಿ ಅಂತ. ಸೊ ಅದನ್ನು ಕೊಡ್ತಾ ಇರುತ್ತೆ, ನಂಬಿಕೆ ಇದೆ. ಎಲ್ಲದಕ್ಕೆ ಏನೇ ಮಾಡಿದ್ರು ಸಿನಿಮಾಗೆ ಸರ್. ಯಾಕಂದರೆ ಸಿನಿಮಾ ಚೆನ್ನಾಗಿ ಬಂದರೆ ನಾಳೆ ನಮ್ಗೆ ಹೇಳ್ಕೊಡ್ತಿರೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಿರಿಯ ಕಲಾವಿದರು ರಾಘುರಾಮ್ ಸರ್ ಬಂದಿದ್ದಾರೆ, ಅವರೊಂದು ಆಶೀರ್ವಾದ. ಎರಡೂ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ದೇವರು ಒಂದು ಸ್ಕ್ರಿಪ್ಟ್ ಬರ್ತಿರ್ತಾನೆ. ನಾವು ಬರ್ಕೊಂಡಿದ್ದ ಸ್ಕ್ರಿಪ್ಟ್ ಅನ್ನಿಸ್ತೀವಿ ವರ್ಕ್ ಆಗಲ್ಲ. ಇದು ದೇವರ ಸ್ಕ್ರಿಪ್ಟ್ ಅಂತೀವಿ. ಅಂದರೆ ಅನಿರೀಕ್ಷಿತವಾಗಿ ಜಗದೀಶ್ ಮಂಜಣ್ಣಗೆ ಬಂದಂತಹ ಒಂದು ಅವಕಾಶ. ರಾಘವ್ ಅವರು ಅದನ್ನು ಪ್ರೀತಿಯಿಂದ ಅವ್ರ ಕೈ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ತೊಡಗಿಸ್ಕೊಂಡಿದ್ದಾರೆ ಇದಕ್ಕೆ. ಇವತ್ತಿನ ಚಿತ್ರರಂಗದ ಈ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮುಹೂರ್ತ ಕಾಣ್ತಾ ಇದೆ, ಶೂಟಿಂಗ್ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದು ಒಂದು ಗಟ್ಟಿಯಾದ ಕಥೆಯನ್ನ ಇಟ್ಕೊಂಡು ಬಂದಂತಹ ಸಿನಿಮಾ ಕ್ಷೇತ್ರಪಾಲ. ಜಗದೀಶ್ ಅವರು ನನಗೆ ಹಿಂದೆ ರಂಗಭೂಮಿಯಲ್ಲಿ ಪರಿಚಿತರು. ರಂಗಭೂಮಿಯಲ್ಲಿ ನಾನಿದ್ದಾಗ ಸಾಕಷ್ಟು ನನ್ನ ನಾಟಕಗಳಿಗೆ ಬಂದು ನಮಗೆ ಪ್ರಶಂಸೆಯನ್ನು ಕೊಟ್ಟು ಬೆಂತಟ್ಟಿದಂತಹ ಅದ್ಭುತ ಮನುಷ್ಯತ್ವವುಳ್ಳ ಮನುಷ್ಯ ಜಗದೀಶ್. ಆ ನಂಬಿಕೆ ಅವತ್ತಿನ ನಮ್ಮ ಗೆಳೆತನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನಂಬಿಕೆ ಅಥವಾ ಮೂಢನಂಬಿಕೆ ನಡುವಿನ ಒಂದು ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನ ಬಿಂಬಿಸುವ ವಿಶೇಷವಾದ ಸಿನಿಮಾ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಯಾವುದೇ ಸಿನಿಮಾಕ್ಕೂ ನನಗೆ ಗೊತ್ತಿದೆ ಗಟ್ಟಿಯಾದ ಕಥೆ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ರಾಘವ್ ಅವರು ಒಂದು ಅದ್ಭುತ ಕಥೆಯನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರು ಕೂಡ ಇದಕ್ಕೆ ಸಹಕರಿಸ್ತಿದ್ದಾರೆ. ನಿಮ್ಮೆಲ್ಲ ಸಹಕಾರ ಇರಲಿ ಅಷ್ಟೇ. ಧನ್ಯವಾದ. ನಮ್ದು ಈ ಸಿನಿಮಾದ ಖಳನಾಯಕ ನಾನಲ್ಲ, ಖಳನಾಯಕನಿಗೆ ಸಪೋರ್ಟಿವ್ ಆಗಿರ್ತೀನಿ. ಅಂದ್ರೆ ಅನ್ಯಾಯನೇ ಎತ್ತಿ ಹಿಡಿತೀವಿ ನಾವು, ನ್ಯಾಯದ ಕಡೆ ಇಲ್ಲ. ಅನ್ಯಾಯ ಎಲ್ಲಿದೆ ಅಲ್ಲಿ ನಾವಿರ್ತೀವಿ ಸಿನಿಮಾದಲ್ಲಿ. ಅಂದ್ರೆ ಒಂದು ಕನ್ನಿಂಗ್ ಪಾತ್ರ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಜೊತೆಗೆ ಇರ್ತೀನಿ. ನೀವು ಬದಲವಾಡಿ ನೋಡಿದ್ರೆ ನೆನಪಾಗತ್ತೆ, ಗೋಪಿ ಸರ್ದು ನಂದು ಕಾಂಬಿನೇಷನ್ ಇತ್ತು. ಹೆಚ್ಚು ಕಡಿಮೆ ಇಲ್ಲೂ ಅದೇ ತರ ಸಾಗತ್ತೆ ಅನ್ಕೋತೀನಿ. ಹಾಗಿದೆ. ಧನ್ಯವಾದ. ಜೊತೆ ಸೇರಿ ನೀವು ಇಷ್ಟು ಸ್ಪಿರಿಟ್ ಇಂದ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ಒಪ್ಕೊಂಡಿದ್ದೆ. ನನಗೆ ಖುಷಿ ಆಗೋಯ್ತು. ಹೋಗಿ ಅವ್ರ ಪಾತ್ರ ಹೇಳಿದ ಕೂಡಲೇ ಓಕೆ ಜಗದೀಶ್ ಮಾಡೋಣ ಅಂದ್ರೆ ಅಷ್ಟೇ. ಪೇಮೆಂಟ್ ಕೇಳಿಲ್ಲ, ಏನ್ ಕೇಳಿಲ್ಲ, ಎಷ್ಟು ದಿನ ಅಂತ ಕೇಳಿಲ್ಲ. ಓಕೆ ಜಗದೀಶ್ ಮಾಡೋಣ. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಗೋಪಾಲ್ ದೇಶಪಾಂಡೆ ಸರ್ ಅಷ್ಟೇ, ಅವ್ರು ಫಸ್ಟ್ ಮನೆಗೆ ಬನ್ನಿ ಕತೆ ಹೇಳಿ ಆಮೇಲೆ ನೋಡೋಣ ಅಂದ್ರು. ನಾನು ಹೋಗಿ ನರೇಶನ್ ಕೊಟ್ಟು ಬಂದಾದ್ಮೇಲೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಆಮೇಲೆ ಸಾಯಂಕಾಲ ಡೌಟಲ್ಲಿ ನಾನೇ ಫೋನ್ ಮಾಡಿದೆ, ಸರ್ ನೀವೇನು ರೆಸ್ಪಾಂಡ್ ಮಾಡಲಿಲ್ಲ, ನನಗೆ ಶೂಟಿಂಗ್ ತುಂಬಾ ಹತ್ರ ಇದೆ, ಸ್ಕೆಡ್ಯೂಲ್ ಹಾಕೊಂಡಿದ್ದೀನಿ. ಡೈರೆಕ್ಟ್ರೆ ಮಾಡೋಣ, ಡೈರೆಕ್ಟ್ರೆ ನೀವು ತಲೆಕೆಡಿಸ್ಕೊಡಿ, ಮಾಡೋಣ ಇಷ್ಟೇ ಅಂದಿದ್ದು. ಮಾಡೋಣ ಅಂದ್ರಷ್ಟೇ, ಪೇಮೆಂಟ್ ಎಷ್ಟು ಅವರು ಕೇಳಿಲ್ಲ. ಆಮೇಲೆ 2ನೇ ದಿನ ನಾನೇ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಗ್ರಿಮೆಂಟ್ ಏನಕ್ಕೆ ಸರ್ ನಿಮ್ದು ಪೇಮೆಂಟು ಇದು ಅಂದಾಗ ಆವಾಗ ಡಿಸ್ಕಷನ್ ಆಗಿ ಫೈನಲ್ ಆಯ್ತು. ಸೊ ಹೀಗೆ ಎಲ್ಲರೂ ಒಂದೊಂದಾಗಿ. ನಮ್ಮ ರಾಜ್ ಬರವಾಡಿ ಸರ್ ಅಂತೂ ಬಹಳ ಅದ್ಭುತ. ಅವ್ರು ಫಸ್ಟ್ ಟೈಮ್ ಇಡೀ ರಂಗಭೂಮಿ ಅಥವಾ ನಟನೆ ಸಿನಿಮಾ ಕಲಾವಿದರ ಜೀವನದಲ್ಲಿ ಫಸ್ಟ್ ಟೈಮ್ ಕಲರ್ ಹಾಕಿದಾರಂತೆ ತಲೆಗೆ. ಅವ್ರು ಎಲ್ಲಾ ಕಡೆ ಹೇಳ್ತಿದ್ದಾರೆ, ಪಾಪ
ನೀವು ಕಲರ್ ಹಾಕ್ಸ್ಬಿಟ್ಟಿದ್ದೀರಾ ನನ್ನ ಪಾತ್ರಕ್ಕೆ ಫಸ್ಟ್ ಟೈಮು ಲೈಫಲ್ಲಿ ಸಿನಿಮಾದಲ್ಲಿ ಅಂತ. ಸರ್ ಹೀರೋಯಿನ್ ಇನ್ನು ಪೆಂಡಿಂಗ್ ಇದೆ ಸರ್, ಅದು ಕನ್ಫರ್ಮ್ ಆಗೋದಿದೆ. ಸೊ ಒಂದು ಸಣ್ಣ ಸೆಕೆಂಡ್ ಲೀಡ್ ತರ ಅತ್ತೆ ಮಗಳು ಪಾತ್ರ, ಅವರು ಅದ್ವಿಕಾ ಶೆಟ್ಟಿ ಅಂತ ಮಂಗಳೂರವರು, ಅವರು ನಮ್ಮ ಮೊದಲನೇ ಸ್ಕೆಡ್ಯೂಲ್ ಆಕ್ಟ್ ಮಾಡಿದ್ದಾರೆ. ಸೊ ಅವರು ಕಂಟಿನ್ಯೂ ಆಗ್ತಾರೆ. ಜೊತೆಗೆ ಮೇನ್ ಲೀಡ್ ಒಬ್ರು ಹೀರೋಯಿನ್ ಪೆಂಡಿಂಗ್ ಇದೆ ಸರ್, ಅದು ನೆಕ್ಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಫೈನಲ್ ಮಾಡ್ಕೋತೀವಿ ಸರ್. ಸೊ ಜೊತೆಗೆ ನಮ್ಮನ್ನೆಲ್ಲ ಹರ್ಸೋದಕ್ಕೆ ಅಂತ ನಮ್ಮ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವರಿಂದ ಒಂದೆರಡು ಆಶೀರ್ವಾದ ತಗೊಳ್ಳೋಣ ಅಂತ ಮಾತಾಡ್ತೀನಿ. ಎಲ್ಲ ವೇದಿಕೆ ಮೇಲೆ ಇರುವ ನಿರ್ಮಾಪಕರೇ, ನಿರ್ದೇಶಕರೇ, ಛಾಯಾಗ್ರಾಹಕರೇ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಸ್ನೇಹಿತ ರಾಘವ್ ಪೂಜಾರಿ ಮಂಗಳೂರಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ನಡೆಸಲಿಕ್ಕೆ ಅಂತೇಳಿ ಎಲ್ಲ ಥರ ಕಷ್ಟಗಳನ್ನು, ನೋವುಗಳನ್ನು ತಿಂದು ಅನುಭವಿಸಿ ಮಧ್ಯ ತಿರ್ಗಾ ಮತ್ತೆ ಊರಿಗೆ ಹೋಗಿ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಹಲವಾರು ನ್ಯಾಯ ಮಾರ್ಗದಲ್ಲಿ ಕಷ್ಟ ಸುಖಗಳನ್ನು ಉಂಡಿ ಮಧ್ಯ ಸುಮಾರು 3-4-5 ವರ್ಷಗಳ ಹಿಂದೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮನ್ನು ಮೆಚ್ಚಿ ಒಂದು ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾಗಿ ಸ್ವಾಭಿಮಾನಿ ಸೇನೆಗೆ ಪಾದಾರ್ಪಣೆ ಮಾಡಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಹಲವಾರು ರೈತ ಪರ, ಕಾರ್ಮಿಕ ಪರ, ಸುಮಾರು ದೇವನಹಳ್ಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಮನೆಗಳನ್ನು ಮಂಜೂರು ಮಾಡಿಸ್ಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ನನ್ನ ಜೊತೆ ಸೇರಿಸಿ ಹೋರಾಟಗಳನ್ನು ಮಾಡಿಕೊಂಡು ಜೊತೆಗೆ ಬಂದು ಈ ಮಧ್ಯದಲ್ಲಿ ನನಗೂ ಒಂದೆರಡು ಫಿಲಮ್ನಲ್ಲಿ ಮಾಡಿ ಕರ್ಕೊಂಡು ಹೋಗಿದ್ರು. ಅಧ್ಯಕ್ಷ ನೀವು ಬರಲೇಬೇಕು, ನಾನು ಆ್ಯಕ್ಟ್ ಮಾಡಿದ್ದೀನಿ, ನೀವು ಬರಲೇಬೇಕು ಅಂತೇಳಿ ನನ್ನನ್ನು ಒಂದೆರಡು ಸಿನಿಮಾದಲ್ಲಿ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಅಧ್ಯಕ್ಷ ಈ ಗೇಳು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಹಂತದಲ್ಲಿ, ಏಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಮಾಡೋ ನಾಯಕ ಮುಂದುವರಿ, ಒಂದು ಉದ್ದಿಮೆ ಏನಾದರೂ ಒಂದು ಬೇಕು, ಹೋಟ್ಲು ಇರಲಿ ಮಾಡು ನಾಯಕ ಅಂತೇಳಿ ನಾನು ಅವರಿಗೆ ಮಾಡ್ತಾ ಇದ್ದೀಯ. ಪ್ರಯತ್ನ ಇದ್ದರೆ ಫಲ ಭಗವಂತನಿಗೆ ಬಿಡೋಣ, ಪ್ರಯತ್ನ ಮಾಡ್ತಾ ಇರಿ ಅಂತೇಳಿ ಹೇಳಿದಾಗ ಆಯಿತು ಅಧ್ಯಕ್ಷರೇ ಅಂತೇಳಿ ಆ ಮಧ್ಯದಲ್ಲಿ ಸುಮಾರು ಬೇರೆ ಬೇರೆ ನಾನು ನೋಡಿದೆ. ಈಗ ನಮ್ಮ ಜಗದೀಶ್ ಅವರು ಮಾತಾಡೋದು ಮತ್ತು ಅವ್ರ ಬಗ್ಗೆ ವಿಚಾರಗಳನ್ನು ನೋಡಿ ಪರವಾಗಿಲ್ಲ, ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾವನ್ನು ತಗೊಂಡೋಗ್ತಾರೆ ಅಂತ ನಾನು ಬಹಳ ಖುಷಿ ಆಯಿತು. ಹೆಸರು ಬೇರೆ, ಕ್ಷೇತ್ರ ಪಾಲ, ಆ ಕ್ಷೇತ್ರವನ್ನು ಕಾಯಲಿಕ್ಕೆ ಆ ಪಾಲ ಆ ಭಾಗದಲ್ಲಿ ದೇವ್ರದ್ದು ಅಂತ ನಾನು ಭಾವಿಸಿದ್ದೀನಿ. ಅದರ ಮಧ್ಯದಲ್ಲಿ ಎಲ್ಲ ವಿಚಾರಗಳನ್ನು ಏನು ಬೇಕು ಈ ಸಿನಿಮಾ ಜನಗಳಿಗೆ, ಈಗಿನ ಯುವಕರಿಗೆ, ಈಗಿನವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸಿನಿಮಾವನ್ನು ಉಣಬಡಿಸಬೇಕು. ಆ ಜನ ಇವಾಗೆಲ್ಲ ಥಿಯೇಟ್ರ್ ಬರೋದು ಕಮ್ಮಿಯಾಗಿದೆ. ಏನು ಇವರು ಸಹ ರಿಷಬ್ ಶೆಟ್ಟಿ ಊರ್ನವರೇ ಅಂತ ಕೇಳ್ಪಟ್ಟೆ. ರಿಷಬ್ ಶೆಟ್ಟಿ ಯಾರು ಅಂತ ನಮಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ಈಗ ಒಂದೆರಡು ಸಿನಿಮಾ ತೆಗೆದ ಮೇಲೆ ಇವತ್ತು ದೇಶದ ಪ್ರಧಾನಿ ಬಂದು ಕರೆದಿ ಮಾತಾಡೋ ವೇಳೆಗೆ ಅದೇ ಊರಿನವರು ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರು. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತ ಒಂದು ಒಳ್ಳೆ, ಅದರಲ್ಲಿ ಏನೋ ಒಂದು ಮಿಂಚು ಕಾಣಿಸ್ತು, ಕ್ಷೇತ್ರಪಾಲ ಅನ್ನೋದು ಒಳ್ಳೆ ಒಂದು ಸೂಕ್ತವಾದ ಸೂಕ್ತವಾದ ಹೆಸರನ್ನು ಇಟ್ಟಿದ್ದಾರೆ. ಅದರಲ್ಲಿ ಇವರುವೇ ಅದೇ ಭಕ್ತರಾಗಿರೋದ್ರಿಂದ ಅಲ್ಲೇನೋ ಒಂದು ದೇವ್ರ ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ರಿಷಬ್ ಶೆಟ್ಟಿ ಥರ ರಾಜ್ಯ ದೇಶ ಗುರುತಿಸೋ ರೀತಿಯಲ್ಲಿ ಒಂದು ಸಿನಿಮಾ ಮಾಡಲಿ, ಹೀರೋ ಪತ್ರವನ್ನು ಸಹ ಅವರೇ ಮಾಡಿದ್ದಾರೆ. ಹಾಗಾಗಿ ನನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ. ನಾನು ಒಂದು ಸಿನಿಮಾ ಮಾಡೋಕ್ಕೆ ಒಂದು ತಂಡವನ್ನು ಕರ್ಕೊಂಬಂದಾಗ ಇಲ್ಲ ಅಣ್ಣ ನೀವೇ ಇದಕ್ಕೆ ಹಾಕ್ಬೇಕಣ್ಣ ಅಂತ ಹೇಳಿದರು. ಅದೇ ತಾನೇ ಇನ್ನು ನಾನು ಒಂದು
25 ವರ್ಷಗಳಿಂದ ಹೋರಾಟ ಮಾಡೋಕೆ ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೆ, ಕಾರ್ಪೊರೇಟ್ ಸಂಸ್ಥೆಯನ್ನು ಕಟ್ತಾ ಇದ್ದೆ. ಆಯ್ತು ನಾಯಕ, ನಿನ್ನ ಜೊತೆ ನಾನು ಇರ್ತೀನಿ, ಮಾಡೋ, ಎಲ್ಲೂ ಎದೆಗುಂದ ಬೇಡ. ಆ ಕೆಲವೊಂದು ಆ ತಂಡ ಕರ್ಕೊಂಡ್ಬಂದಾಗ ಎಲ್ಲೋ ನನಗೆ ಸ್ವಲ್ಪ ಇತ್ತು. ಈಗ ಅವ್ರಿಗೆ ಗೊತ್ತಾಗಿದೆ, ಒಂದು ಸ್ವಲ್ಪ ನನಗೆಲ್ಲೋ ಇತ್ತು, ನೋಡು ನಾಯಕ, ದುಡುಕ್ಬೇಡ. ಗಾಂಧಿನಗರದಲ್ಲಿ ನಾನು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀನಿ, ದುಡುಕ್ಬೇಡ ಅಧ್ಯಕ್ಷ, ಯೋಚನೆ ಮಾಡಿ ನಿಧಾನವಾಗಿ ತಾಳಿ ಒಂದು ಒಳ್ಳೆ ಸಿನಿಮಾವನ್ನು ಕೊಡು. ಅದು ಅವರ ತಾಯಿಯ ನೆನಪಿಗಾಗಿ, ಅವರ ತಾಯಿ ಹೆಸರಲ್ಲೇ ನಿರ್ಮಾಣ ಮಾಡ್ತಾ ಇರೋದರಿಂದ, ಅದರಲ್ಲೂ ಹೀರೋ ಸಹ ಅವರೇ ಆಗಿರೋದರಿಂದ ಉತ್ತಮವಾಗಿ ಇನ್ನೂ ಏನಿದ್ರು ಇಲ್ಲೇ ಸರಿಪಡಿಸ್ಕೊಂಡು ನಮ್ಮ ಜಗದೀಶ್ ಅವರು, ನಮ್ಮ ಛಾಯಾಗ್ರಾಹಕರು ಒಳ್ಳೆ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಜನಗಳಿಗೆ. ಮತ್ತು ಅದರಲ್ಲೂ ವಿಶೇಷವಾಗಿ ನಮಗೆ ನೀವು ಮುಖ್ಯ, ಮಾಧ್ಯಮದಲ್ಲೂ ನಮಗೆ ಬಹಳ ಮುಖ್ಯ. ಇವತ್ತು ಯಾರು ಬೇಕಾದ್ರೂ ಕೆಳಗೆ ಇಳಿಸ್ತೀರಿ, ಯಾರು ಬೇಕಾದ್ರೂ ಮೇಕತ್ತಿಸ್ತೀರಿ. ನೀವು ಮನಸ್ಸು ಮಾಡಿದರೆ ಸರಿಯಾಗಿರೋರನ್ನ ಮೇಕತ್ತಿಸ್ತೀರಿ, ಸರಿ ಇಲ್ಲ ಅನ್ನೋದನ್ನ ಕೆಳಗೆ ಇಳಿಸ್ತೀರಿ. ಎಷ್ಟೆಷ್ಟು ಜನ ರಾಜೀನಾಮೆ ಕೊಟ್ಟಿರೋದು ನೋಡಿರ್ಬೋದು. ಉದಾಹರಣೆಗೆ ನಾವು ಸುಮಲತನೇ ನೋಡಿರ್ಬೋದು. ನೀವೆಲ್ಲ ತೋರಿಸಿದ್ದು ಅವ್ರು ಒಂದೇದ್ದ ಮಾತು ಅವ್ರನ್ನ MP ಆಗಿ ಮಾಡಿಸ್ತು. ನನ್ನ ಕಣ್ಣು ಮುಂದೆ ನಡೆದ ವಿಚಾರಗಳು ಹಲವಾರು ನೋಡ್ತೀನಿ. ಹಾಗಾಗಿ ಹಾಗಾಗಿ ನಿಮ್ಮದು ಬಹಳ ಅತ್ಯಗತ್ಯವಾಗಿ ನಿಮ್ಮ ಅವಶ್ಯಕತೆ ನನ್ನ ಸ್ನೇಹಿತ ರಾಘವ್ ಪೂಜಾರಿ ಅವರಿಗೆ ಬೇಕಾಗಿದೆ. ನೀವು ಜಾಸ್ತಿ ಒಂದು ಸ್ವಲ್ಪ, ಏಕೆ ಅಂದರೆ ಬಹಳ ಕಷ್ಟಪಟ್ಟು ಬೆಳೆದು ಬಂದಂಥ ಹುಡುಗ, ಬಹಳ ನೋವುಗಳನ್ನು ಉಂಟು. ಆದರೆ ಈ ಮಧ್ಯದಲ್ಲಿ ಆಗಿರೋ ನೋವನ್ನು ನನ್ನ ಹತ್ರ ಹಂಚ್ಕೊಂಡಿಲ್ಲ. ಯಾಕೆಂದ್ರೆ ಬೈತದೆ ಅಣ್ಣ ಅಂತೇಳಿ ಮಧ್ಯದ ನೋವುಗಳು ಹಂಚ್ಕೊಂಡಿಲ್ಲ. ಏನೇ ಆದರೂ ಈ ಸಮಯದಲ್ಲಿ ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಕಷ್ಟ ಇರಲಿ ಸುಖ ಇರಲಿ, ನನ್ನ ಕೈಲಿ ಆದ ಸಹಾಯವನ್ನು ಖಂಡಿತ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು, ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿಗೆ ಯೋಚನೆ ಮಾಡಬಾರ್ದು. ನಾವು ನಿಮ್ಮ ಜೊತೆ ಇರ್ತೀವಿ. ಒಂದು ಜನಗಳಿಗೆ ಒಂದು ಒಳ್ಳೆ ಸಿನಿಮಾವನ್ನು ಕೊಡಿ, ಈಗಿನ ಪೀಳಿಗೆಗೆ ಒಳ್ಳೆ ಸಿನಿಮಾವನ್ನು ಕೊಡಿ. ಹಾಗಾಗಿ ಆ ದೇವರು ನಿಮ್ಮನ್ನು ರಿಷಬ್ ಶೆಟ್ಟಿ ತರ ದೊಡ್ಡ ಮಟ್ಟಕ್ಕೆ ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಅಣ್ಣಮ್ಮನ್ನ, ನಿಮ್ಮ ಮನೆ ದೇವರನ್ನ ಕೇಳ್ಕೊತಾ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಇಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಅವ್ರ ಅಣ್ಣ ಸಹ ಬಂದಿದ್ದಾರೆ, ಹಿಂದ್ಗಡೆ ಬಹಳ ಸಪೋರ್ಟ್ ಕೊಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ಸಪೋರ್ಟು ಸಹಕಾರ ಈ ಸಿನಿಮಾ ಅದ್ದೂರಿಯಾಗಿ ಕಾಣಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದಾರೆ, ಅವ್ರಿಗೆ 1-2 ಮಾತು. ನಂದಕುಮಾರ್ ಅಣ್ಣ ಸ್ಟೇಜ್ ಮೇಲೆ ಹೋದಾಗ ದಯವಿಟ್ಟು ಬನ್ನಿ. ನಮ್ಮ ನಾಯಕ ಬೆನ್ನೆಲು ಬಗ್ಗೆ ಬನ್ನಿ ಅಣ್ಣ, ಬನ್ನಿ ಬನ್ನಿ. ಅಕ್ಕ ನೀವಾದ್ರೂ ಬನ್ನಿ. ನಿರ್ದೇಶಕ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ. ಮೊದಲಿಗೆ ನಮ್ಮ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದ ಪುಣ್ಯಾತ್ಮಗೆ ನಮನ ಸಲ್ಲಿಸುತ್ತಾ, ಹಾಗೆ ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ, ಹಾಗೆ ನಮ್ಮ ರಾಜ್ಯ, ನಮ್ಮ ಭಾಷೆ ಅಂದಾಗ ಫಸ್ಟ್ ನಮಗೆ ಕನ್ನಡ, ನಮಗೆ ಅನ್ನ ಕೊಡೋದೇ ಅದು. ಅದರ ಮುಖಾಂತರವೇ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ರಾಘವ್ ಪೂಜಾರಿ ಅವರು ನಿನ್ನೆ ಕಚೇರಿಗೆ ಬಂದು, ರಾಘವ್ ಪೂಜಾರಿ ಅವರು ಮತ್ತು ಜಗದೀಶ್ ಮಂಜನ್ ಅವರು ಬಂದು ನಮ್ಮ ಪತ್ರಿಕಾಗೋಷ್ಠಿ ಕರೆಯುವಾಗ ನಮ್ಮ ಜೊತೆ ಈಗ ಆಗ್ಲೇ 2 ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದಿದ್ದಾರೆ. ಜೋಸೆಮನ್ ಅವ್ರ ಮಗ ಜಿತೇಂದ್ರ ಜೋಸೆಮನ್ ಇದ್ದಾರೆ, VM ರಾಜಣ್ಣ ಇದ್ದಾರೆ, ಹಾಗೆ ನಮ್ಮ ಅಶೋಕ್ ಅವರು ಕೂಡ ನಮ್ಮ ಸದಸ್ಯರು. ಇವೆಲ್ಲರೂ ಅಂದ್ರೆ ನಮಗೆ ಉದ್ದೇಶ ಒಂದೇ, ಯಾರೇ ಸಿನಿಮಾ ಮಾಡಲಿ, ಕನ್ನಡ ಸಿನಿಮಾ ಮಾಡಿದಾಗ ಆ ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಕಾರ್ಯಕ್ರಮಕ್ಕೆ ಬರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಕಚೇರಿಗೆ ಬಂದಾಗ ಸುಮಾರು ಒಂದು 2-3 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಇದರ ಬಗ್ಗೆ ಡಿಸ್ಕಷನ್ ಆದಾಗ, ಹಿಂದೆ ಏನೋ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಾಗ, ಏನೋ ಇವರು ತುಂಬಾ ಒಳ್ಳೆ ಮನಸ್ಸಿನಿಂದ ರಾಘವ್ ಪೂಜಾರಿ ಅವರು ಸಿನಿಮಾಕ್ಕೆ ಕೈ ಹಾಕಿದ್ದಾರೆ. ಅದೇ ರೀತಿ ಅವರಿಗೆ ಸರಿಯಾದಂತ ಒಂದು ಜೋಡಿ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಜಗದೀಶ್ ಮಂಜನ ಮಾತನ್ನು ನೋಡಿ ನಮ್ಗೆ ಗೊತ್ತಾಯ್ತು. ಅದೇ ರೀತಿ ಕ್ಷೇತ್ರಪಾಲ ಅಂದ ತಕ್ಷಣ ನಮಗೆ ನಮ್ಮ
ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಮಗೆ ಮೂಲವಾಗಿ ಗೊತ್ತಾಗೋದು ಏನಂದ್ರೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಜೊತೆಗೆ ಧರ್ಮದ ನೆಲೆಯಲ್ಲಿ ಅದು ಸೃಷ್ಟಿಯಾದಂತ ಸಂಸ್ಕೃತ ಪದವಿ ಕ್ಷೇತ್ರಪಾಲ. ನಾವು ಕೆಲವು ದೇವಸ್ಥಾನಗಳಲ್ಲಿ ನಾವು ಈಗ ಹಾಗೆ ಜಗದೀಶ್ ಅವರಲ್ಲಿ ನೆನಪು ಮಾಡಿದ್ರು, ಧರ್ಮಸ್ಥಳ ಕ್ಷೇತ್ರವನ್ನು ನೆನಪು ಮಾಡಿದ್ರು. ಹಾಗೆ ನೀವು ಯಾವ ಕ್ಷೇತ್ರಕ್ಕೂ ಹೋದ್ರು, ಈಗ ಪುರದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ, ಮಂಗಳೂರಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ, ಕ್ಷೇತ್ರ ಅಂತ ಬಂದಾಗ ಒಬ್ಬ ಕ್ಷೇತ್ರಪಾಲನಲ್ಲಿ ಮುಖ್ಯವಾಗಿ ಇರಬೇಕು. ಕ್ಷೇತ್ರಪಾಲನ ದರ್ಶನ ಪಡೆದು ಆಮೇಲೆ ದೇವರ ದರ್ಶನ ಪಡೆಯುವಂತ ಒಂದು ಕ್ರಮ ನಮ್ಮ ಊರಲ್ಲಿ ಇದೆ. ಅದೇ ರೀತಿ ಊರು ಅಂತ ಬಂದಾಗ ಊರಿಗೆ ಒಬ್ಬ ಯಜಮಾನ, ಆ ಯಜಮಾನ ಅದು ದೈವ ಆಗಿರ್ಬೋದು, ದೇವರಾಗಿರ್ಬೋದು, ಯಾರೇ ಇರ್ಬೋದು, ಅದನ್ನ ನಾವು ಗ್ರಾಮ ದೇವರು ಅಥವಾ ಗ್ರಾಮ ದೈವ ಅಂತ ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿ ಸಾರಿ ನಾವು ಅದನ್ನ ಪೂಜೆ ಮಾಡುವಂತ ಒಂದು ಕಲ್ಪನೆಯನ್ನ ಮತ್ತು ಎಲ್ಲ ರೀತಿಯ ಸಾಂಪ್ರದಾಯಿಕವಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ನನಗೆ ಈ ಕ್ಷೇತ್ರಪಾಲ ಅಂದ ತಕ್ಷಣ ಅಷ್ಟು ಈಸಿಯಾದಂತ ಪದ ಖಂಡಿತ ಅಲ್ಲ, ಅಷ್ಟು ಈಸಿಯಾದ ಹೆಸರು ಕೂಡ ಅಲ್ಲ. ಕ್ಷೇತ್ರಪಾಲ ಅಂದ ತಕ್ಷಣ ಒಂದು ಸ್ವಲ್ಪ ಭಯನೂ ಇರುತ್ತೆ, ಭಕ್ತಿನೂ ಇರುತ್ತೆ. ಬಟ್ ಅದೇ ರೀತಿ ಕಥೆ ಯಾವ ತರ ಮಾಡಿದಾರ ಅನ್ನೋದು ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಬಿಟ್ಟಿದ್ದು. ಊರು ಅಥವಾ ಕಾಡು ಅಥವಾ ಕ್ಷೇತ್ರ ಪವಿತ್ರವಾದಂತ ಒಂದು ನೆಲೆಯಲ್ಲಿ ಈ ಕ್ಷೇತ್ರ ಪಾಲನ ದರ್ಶನ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಈ ಚಿತ್ರದಲ್ಲೂ ಕೂಡ ಆ ಪಾತ್ರ ಅದನ್ನ ಊರಿಗೆ ತಗೊಂಡು ಹೋಗಿದಾರೋ ಅಥವಾ ಯಾವ ನೆಲೆಯಲ್ಲಿ ತಗೊಂಡು ಹೋಗಿದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅವರು ಕಥೆ ಹೇಳಿದ ಪ್ರಕಾರ ಗೊತ್ತಿದ್ರು ಕೂಡ ಅವರು ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಬಿಟ್ಟಿದ್ದಾರೆ. ಬಟ್ ಒಂದು ಖುಷಿಯಾಗಿದ್ದು ಏನಂದ್ರೆ ನಿರ್ಮಾಪಕರ ನಿರ್ದೇಶಕರಲ್ಲಿ ನಿರ್ಮಾಪಕರು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಫಸ್ಟ್ ಪಿಕ್ಚರ್ ಪ್ರೊಡಕ್ಷನ್ ಮಾಡ್ತೀನಿ, ಮೊದಲಿಗೆ ನನಗೆ ತೊಂದರೆ ಆಯಿತು ಸಿನಿಮಾದಲ್ಲಿ ಅಂತ. ನಿರ್ದೇಶಕರು ಅಚಾನಕ್ ಆಗಿ ಹೋಗಿ ಅವರನ್ನ ಭೇಟಿ ಆಗ್ತಾರೆ, ಎಲ್ಲವೂ ಋಣಾನು ಸಂಬಂಧ. ಆದ್ರೆ ಹಿಂದೆ ಏನ್ ನಡೆಯುತ್ತೋ ಏನಾಯ್ತೋ ನಿಮಗೆ ಏನಾದ್ರೂ ಕೂಡ ಅದು ನಿಮಗೆ ಒಂದು ಒಳ್ಳೆಯ ಶುಭಗಳಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಏಟು ಬೀಳುವುದು ಬೇಡ ಅಂತೇಳಿ ನೀವು ಆರಾಧನೆ ಮಾಡುವಂತ ಅದು ಯಾವ ಕ್ಷೇತ್ರ ಇದೆಯಾ ಆ ಕ್ಷೇತ್ರದ ಕ್ಷೇತ್ರಪಾಲನೆ ನಿಮ್ಮನ್ನು ಕಾಪಾಡಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅದೇ ರೀತಿ ನೀವು ನಿಮ್ಮ ತಾಯಿಯ ಹೆಸರಲ್ಲಿ ಮತ್ತೊಬ್ಬ ಪ್ರೊಡಕ್ಷನ್ ಅಂತ ಮಾಡಿದ್ದೀರಿ. ಒಂದು ತಾಯಿ ಎಲ್ಲರೂ ತಾಯಿ ಮೇಲೆ ಅಭಿಮಾನ, ಭಕ್ತಿ, ಆ ದೇವರ ಸ್ಥಾನ ಕೊಟ್ಟು ಪೂಜೆ ಮಾಡ್ತಾರೆ. ಆದರೂ ಕೂಡ ನೀವು ಸ್ವಲ್ಪ ಮುಂದೆ ಹೋಗಿ ತನ್ನ ತಾಯಿಯ ಹೆಸರಲ್ಲಿನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಪ್ರೊಡಕ್ಷನ್ ಮಾಡಿದ್ದೀರಿ. ಅದರ ಜೊತೆಗೆ ನಿಮ್ಮ ಜೊತೆ ಒಳ್ಳೆ ತಂತ್ರಜ್ಞಾನ ಹಾಕೊಂಡಿದ್ದೀರಿ. ಕೆಲವರು ಸಿನಿಮಾ ರಂಗಕ್ಕೆ ಸಡನ್ ಆಗಿ ಬರ್ತಾರೆ, ಸಿನಿಮಾ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಜೊತೆಗೆ ಯಾರನ್ನು ಹಾಕೊಂಡ್ರೆ ನಾವು ಎಲ್ಲಾದ್ರೂ ನಮ್ಮನ್ನು ಕೆಲ ದೃಷ್ಟಿಯಿಂದ ನೋಡ್ತಾರ ಅನ್ನುವ ಯೋಚನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಹೈ ಟೆಕ್ನಿಷಿಯನ್ ಹಾಕೊಂಡ ತಕ್ಷಣನೇ ಅವರೆಲ್ಲಾದ್ರೂ ನಮ್ಮ ಬಗ್ಗೆ ಕೆಲಸ ಬರಲ್ಲ ಅಂತ ಹೇಳಿ ದೂಷಿಸ್ತಾರ ಅನ್ನೋ ಭಾವನೆ ಇರುತ್ತೆ. ಆದ್ರೆ ಇಲ್ಲಿ ನಿರ್ದೇಶಕರು ಮಾಧ್ಯಮ ಕ್ಷೇತ್ರದಿಂದಲೇ ಚಿತ್ರರಂಗಕ್ಕೆ ಬರೋದ್ರಿಂದ ಅವರಿಗೂ ಆ ಟೆನ್ಷನ್ ಇರಲಿಲ್ಲ. ಚಿತ್ರರಂಗದ ಹೋಟೆಲ್ ಮುಖಾಂತರ ಚಿತ್ರರಂಗದ ಒಡನಾಟ ಇರುವಂತ ನಿರ್ಮಾಪಕರಿಗೂ ಅದು ಟೆನ್ಷನ್ ಬರಲ್ಲ. ಆದ್ರೆ ಅವ್ರಿಗೊಂದು ಒಳ್ಳೆ ಛಾಯಾಗ್ರಾಹಕ, ಒಳ್ಳೆ ತಂತ್ರಜ್ಞರು ಇಬ್ರು ನನ್ಗೆ ಈಗ ನನ್ನ ಎದುರಿಗೆ ಇಬ್ರು ಇದ್ದಾರೆ. ಒಂದು ನವೀನ್ ಸುವರ್ಣ, ಯಾಕಂದ್ರೆ ಸುಂದರ್ನ ಸುವರ್ಣ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದವರೇ. ಅವರ ತಂಡನೇ ನವೀನ್ ಸುವರ್ಣ ನಮ್ಮ ನಿರ್ದೇಶಕ. ಈ ತಂಡದಲ್ಲಿ ನಿರ್ದೇಶಕರ ಜೊತೆ ಇರುವುದರಿಂದ ಸಿನಿಮಾ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಅನ್ಕೋತೀನಿ. ಆಮೇಲೆ 2003ರಲ್ಲಿ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದಾಗ ನನ್ನ ಚಿತ್ರದಲ್ಲಿ ಸಂಕಲನಕಾರರಾಗಿದ್ದಂತ ಗಿರೀಶ್ ಕುಮಾರ್ ಅವರು ಮೌನವಾಗಿ ಕೂತಿದ್ದಾರೆ, ಮಾತಾಡಲ್ಲ ಅಂತ, ಸ್ಟೇಜಿಗೆ ಬರಲ್ಲ ಅಂತ ಇದ್ರು. ಈಗ ಮೌನವಾಗಿ ಕೂತಿದ್ದಾರೆ. ಬಟ್ ಅವ್ರ ಕೆಲಸ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಯಾಕೆಂದ್ರೆ ಅವರ ಗುರುಗಳು ಬಂದು ಶಶಿಕುಮಾರ್ ಅವರು ತುಂಬಾ ಫೇಮಸ್ ಸಂಕಲನಕಾರರು, ಅವರ ಗರಡಿಯಲ್ಲಿ ಪಳಗಿದಂತವರು. ಅದೇ ರೀತಿ ತುಂಬಾ ಸಿನಿಮಾ ಮಾಡಿದ್ದಾರೆ. ನೋಡಿದ್ರೆ ಈ ನಿಮ್ಮ ತಂಡಕ್ಕೆ ಒಂದು ಒಳ್ಳೆ ತಂತ್ರಜ್ಞಾನ ಸಿಕ್ಕಿದ್ದಾರೆ. ಅದೇ ರೀತಿ ಕಲಾವಿದರು ಕೂಡ ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದೀರಾ. ಆದ್ರಿಂದ ನಿಮ್ಮ ಸಿನಿಮಾ ತುಂಬಾ ಸೂಪರ್ ಆಗಿ ಅದ್ದೂರಿಯಾಗಿ ಮೂಡಿ ಬರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ನಿಮ್ಮ ಸಿನಿಮಾಕ್ಕೆ ಎಲ್ಲಾ ತಂತ್ರಜ್ಞ ಹಾಗೂ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಮದನ ಹರಿಣಿ ಹೇಳಿದ್ರಿ, ಎಲ್ಲರೂ ಒಳ್ಳೊಳ್ಳೆ ತಂತ್ರಜ್ಞರನ್ನೇ ಹಾಕಿದಿರಿ. ಅದರ ಜೊತೆಗೆ ನಿಮಗೆ ಎಲ್ಲಾ ತಂತ್ರಜ್ಞರ ಹಾಗೂ ಎಲ್ಲ ಕಲಾವಿದರ ಸಹಕಾರ ಸಿಗಲಿ. ಹಾಗೆ ನೀವು ಆರಾಧನೆ ಮಾಡುವಂತಹ ದೈವ ದೇವರು ಮೂಲವಾಗಿ ಆ ಕ್ಷೇತ್ರಪಾಲ ಏನಿದ್ದಾರೆ ಅವರು ನಿಮ್ಮ ಸಿನಿಮಾಕ್ಕೆ ಆಶೀರ್ವಾದ ಮಾಡಲಿ. ಹಾಗೆ ನಿಮ್ಮ ತಾಯಿ ಆಶೀರ್ವಾದ ಕೂಡ ನಿಮ್ಮ ಸಿನಿಮಾಕ್ಕೆ ಇರಲಿ ಅಂತ ಹೇಳ್ತಾ, ನಾನು ಇನ್ನೊಂದು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ಕಲಾಭಿಮಾನಿಗಳಲ್ಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರರಂಗವನ್ನು ಉಳಿಸಿ, ನಮ್ಮನ್ನ ಹಾರೈಸಿ. ಧನ್ಯವಾದಗಳು. ಜೊತೆಗೆ ನಮ್ಗೆ 7 ಬೀಳುಗಳನ್ನ ಸಿನಿಮಾ ರಂಗದ ಅರಿವನ್ನ ಮೂಡಿಸಿ ನಮ್ಗೆ ಬಹಳ ಜ್ಞಾನೋದಯ ಮಾಡಿಸಿದ್ದೀರಾ. ಇದೇ ಸಹಕಾರ ಸಿನಿಮಾ ಮುಂದೆ ಕೂಡ ಇರ್ಲಿ ಅಂತ
ಕೇಳ್ಕೊತೀನಿ. ಜೊತೆಗೆ ನಮ್ಮ ಸಕಲ್ ನಾಕಾರು ತುಂಬಾ ಹಿರಿಯರು, ನನಗೆ ಮೊದಲನೇ ಪರಿಚಯ, ನಮ್ಮ ನಿರ್ಮಾಪಕರಿಗೆ ಮುಂಚೆನೇ ಪರಿಚಯ ಇದ್ರು. ಅವರಿಂದ ಒಂದೆರಡು ಹಿತನುಡಿಗಳು. ಎಲ್ರಿಗೂ ನಮಸ್ಕಾರ.